ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೆ ಈ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶ ತನ್ನದೇ ಆದ ವಿಶಿಷ್ಟವಾದ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ. ಜಗತ್ತಿನಲ್ಲಿ ನೂರಾರು ದೇಶಗಳಿದ್ದಾವೆ. ಆ ಎಲ್ಲ ದೇಶಗಳಲ್ಲಿ ಭಾರತ ಅನ್ನೋದು ತುಂಬಾ ಮಹತ್ವವಾದಂತಹ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಭಾರತ ವೈವಿಧ್ಯತೆಯಲ್ಲಿ ಏಕತೆ ಕಂಡಂತಹ ಒಂದು ದೇಶ. ನೂರಾರು ಜಾತಿ, ಧರ್ಮ, ಭಾಷೆ, ಅನೇಕ ವಿವಿಧತೆ ಇದ್ರೂ ಕೂಡ ಏಕತೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನುವ ಮನೋಭಾವನೆಯನ್ನ ತೋರಿಸಿದ್ದೇವೆ. ಅದರ ಜೊತೆಗೆ ಭಾರತ ದೇಶ ತನ್ನದೇ ಆದ ವಿಶಿಷ್ಟವಾದಂತಹ ಸಂಸ್ಕೃತಿಯನ್ನ, ನಾಗರಿಕತೆಯನ್ನ, ಪರಂಪರೆಯನ್ನ ಒಳಗೊಂಡಿದೆ. ಇಲ್ಲಿ ಸಂಬಂಧಗಳಿಗೆ, ಬಾಂಧವ್ಯಕ್ಕೆ ಹೆಚ್ಚಿನ ಮೌಲ್ಯವಿದೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತೀಯರು ಮಾನವೀಯತೆಗೆ ಹೆಚ್ಚು ಬೆಲೆಯನ್ನು ಕೊಡ್ತಕ್ಕಂಥವರು. ಈ ಹಿನ್ನೆಲೆಯಲ್ಲಿ ಭಾರತ ದೇಶ ತನ್ನದೇ ಆದ ವಿಶಿಷ್ಟವಾದ ಸಂಸ್ಕೃತಿಯನ್ನು ಹೊಂದಿರುವುದು ನಾವೆಲ್ಲ ಹೆಮ್ಮೆ ಪಡುವಂತ ಒಂದು ಸಂಗತಿ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಅಂದ್ರೆ ನಮಗೆ ಜನ್ಮ ಕೊಟ್ಟು ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು, ಅವರ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು, ನಮಗೆ ಅಕ್ಷರ ಜ್ಞಾನವನ್ನು ಕೊಟ್ಟಂತ ಗುರುವಿಗೆ ನಾವು ಅಂತ ಒಂದು ಗೌರವವನ್ನ, ಬೆಲೆಯನ್ನು ಕೊಡುವಂಥದ್ದು. ಅದೇ ರೀತಿನೇ ನಮಗೆ ಮನೆಗೆ ಬಂದಂತ ಅತಿಥಿಗಳನ್ನು ಕೂಡ ಅಷ್ಟೇ ಗೌರವದಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ವಿಶ್ವಾಸದಿಂದ ನೋಡಿಕೊಳ್ಳುವಂತ ಒಂದು ಸಂಸ್ಕೃತಿ ನಮ್ಮ ಭಾರತೀಯರದು. ಹೀಗಾಗಿ ಭಾರತೀಯರು ಇಡೀ ಜಗತ್ತಿನಲ್ಲಿ ಒಂದು ವಿಶೇಷವಾದಂತ ಒಂದು ಮನ್ನಣೆಯನ್ನ ಗಳಿಸಿದ್ದಾರೆ. ಉದಾಹರಣೆಗೆ, ನಾವು ಯಾರಾದರೂ ಅಥವಾ ನೀವು ಬೈಕಲ್ಲಿ ಹೋಗ್ತಾ ಇದ್ರಿ ಅಂತ ಅಂದ್ಕೊಳ್ಳಿ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಕ್ಷಣಕ್ಕೆ ಸಾಕಷ್ಟು ಮಳೆ ಬರುವಂತ ವಾತಾವರಣ ಆಗುತ್ತೆ. ಮಳೆ ಬಂದೇ ಬಿಡುತ್ತೆ. ಅಲ್ಲೇ ಮುಂದೆ ಒಂದು ಊರಿನಲ್ಲಿ ಅಥವಾ ಯಾವುದೋ ಒಂದು ಹಳ್ಳಿಯ ಒಂದು ಮನೆ ಹತ್ರ ನಿಮ್ಮ ಬೈಕಲ್ಲಿ ನಿಲ್ಲಿಸಿ ಅಲ್ಲಿ ಹೊರಗಡೆ ನಿಂತ್ಕೊಳ್ತೀರಾ. ಆ ಮಳೆ ಬರುವ ಸಮಯದಲ್ಲಿ ಆ ಮನೆಯವರು ಹೊರಗಡೆ ಬಂದು ನಮ್ಮನ್ನು ಮಾತಾಡಿಸ್ತಾರೆ, ಬನ್ನಿ ಒಳಗೆ ಅಂತಾರೆ. ನಮ್ಮ ಜಾತಿ, ಧರ್ಮ, ಭಾಷೆ ಯಾವುದನ್ನು ಕೇಳೋದಿಲ್ಲ. ಆ ಮಳೆ ಬರುವ ಸಮಯದಲ್ಲಿ ನಾವು ಅವ್ರು ಯಾರು ಪರಿಚಯಿಸಿರೋ ಅಲ್ಲ, ಆದ್ರೂ ಕೂಡ ಒಳಗೆ ಬಂದು ಕೂತ್ಕೊಳ್ರಿ ಅಂತ ನಮ್ಮನ್ನು ಕರೀತಾರೆ. ಅಂತ ಒಂದು ಸಂಸ್ಕೃತಿ ನಮ್ಮ ಭಾರತೀಯರದು. ಬಂದು ಕೂತ್ಕೊಳ್ಳೋ ತಕ್ಷಣ ನೀರಾರು ಕೊಡ್ತಾರೆ ಕುಡಿಲಿಕ್ಕೆ, ಅಥವಾ ಒಂದು ಕಾಫಿ, ಟೀ ಕೊಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವೆಲ್ಲ ಬೆಳೆಸ್ಕೊಂಡಿದ್ದೀವಿ. ಅಂದ್ರೆ ನಮಗೆ ಪರಿಚಯ ಇಲ್ಲದೆ ಇದ್ದು ಕೂಡ ನಮ್ಮಲ್ಲಿ ಆ ತರದ ಒಂದು ಆತಿಥ್ಯ ಮಾಡ್ತಕ್ಕಂಥ ಒಂದು ಸತ್ಕಾರ ಮಾಡುವಂತಹ ಒಂದು ಸಂಸ್ಕೃತಿ ನಮ್ಮ ಭಾರತೀಯರದ್ದು. ಮನೆಗೆ ಯಾರೇ ಬರಲಿ ಮೊದಲು ನೀರು ಕೊಡುವ ಸಂಸ್ಕೃತಿ ನಮ್ಮದು. ಆದ್ರೆ ಅನೇಕ ದೇಶಗಳು ನೀರನ್ನು ಕೂಡ ಕೊಡೋದೇ ಇಲ್ಲ, ಅಂದ್ರೆ ಉಚಿತವಾಗಿ ಏನನ್ನು ಕೂಡ ಕೊಡೋದೇ ಇಲ್ಲ. ಅಂತಹ ಅನೇಕ ದೇಶಗಳು ಇದಾವೆ. ಆ ತರದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಾಠವನ್ನ ನಾವು ಈ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಅಂದ್ರೆ ನೀರು ಕೊಡದ ನಾಡಿನಲ್ಲಿ ಎನ್ನುವ ಒಂದು ಪಾಠವನ್ನ ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ನೀರು ಕೊಡುವುದು ನಮ್ಮ ಮೊದಲ ಆದ್ಯತೆ. ಮನೆಗೆ ಯಾರೇ ಬರಲಿ ಅವರಿಗೆ ನೀರು ಕೊಡುವಂತ ಒಂದು ಸಂಸ್ಕೃತಿನ ನಮ್ಮ ಪರಂಪರೆ ತಲತಲಾಂತರದಿಂದ ಬೆಳೆಸ್ಕೊಂಡು ಬಂದಿದೆ. ಅದು ಯಾರೇ ಬರಲಿ ಮೊದಲು ನೀರು ಕೊಡುವಂಥದ್ದು. ಅವ್ರಿಗೆ ಬಾಯಾರಿಕೆ ಆಗಿದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅದರ ಮೊದಲು ನೀರು ಕೊಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಮ್ಮಲ್ಲಿ ಬೆಳೆಸಿದೆ. ಅದು ಬಹಳ ವಿಶೇಷವಾಗಿರುವಂಥದ್ದು. ಆದ್ರೆ ನೀರು ಕೊಡದೇ ಇರತಕ್ಕಂಥ ಜಗತ್ತಿನ ಅನೇಕ ದೇಶಗಳಿದಾವೆ. ಅಂತ ಒಂದು ದೇಶಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿ ಅನುಭವಿಸಿದ ಯಾತನೆಗಳು, ಅಲ್ಲಿ ನಡೆದಂತ ಅನುಭವಗಳನ್ನ ಈ ಒಂದು ಪಾಠದ ಮೂಲಕ ನಮಗೆ ತಿಳಿಸಿಕೊಡಲಿದ್ದಾರೆ ಈ ಪಾಠದ ಲೇಖಕಿ ನೇಮಿಚಂದ್ರ ಅವರು. ನೀರು ಕೊಡದ ನಾಡಿನಲ್ಲಿ ಎನ್ನುವ ಈ ಪಾಠದ ಮೂಲಕ ನಾವು ಹೊರದೇಶಗಳಿಗೂ ಮತ್ತು ನಮ್ಮ ದೇಶದ ಸಂಸ್ಕೃತಿಗೆ ಇರತಕ್ಕಂಥ ಒಂದು ವ್ಯತ್ಯಾಸವನ್ನ ತಿಳಿಬಹುದು. ಅಲ್ಲದೆ ನಮ್ಮ ಮತ್ತು ಅವ್ರ ನಡುವೆ ಇರತಕ್ಕಂಥ ಅನೇಕ ಸಾಮ್ಯತೆಗಳೇನು, ವ್ಯತ್ಯಾಸಗಳೇನು
ನಮ್ಮ ಸಂಸ್ಕೃತಿಗೂ ಅವರ ಸಂಸ್ಕೃತಿ ಇರ್ತಕ್ಕಂಥ ಭಿನ್ನತೆ ಏನು ಅನ್ನೋದನ್ನು ಕೂಡ ಈ ಪಾಠದಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಅಂಕಣ ಬರಹದ ಮೂಲಕ ನಮಗೆ ಲೇಖಕಿ ನೇಮಿಚಂದ್ರ ಅವರು ತಿಳಿಸ್ತಾ ಹೋಗ್ತಾರೆ. ಮೊದಲು ಲೇಖಕಿ ನೇಮಿಚಂದ್ರ ಅವರ ಒಂದು ಪರಿಚಯವನ್ನ ಈಗ ನೋಡ್ತಾ ಹೋಗೋಣ. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ 16, 1959 ಜನಿಸಿದರು. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಿಂದ ಬಿಎಸ್ಸಿ ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಎಂಎಸ್ ಪದವಿಯನ್ನು ಗಳಿಸಿದರು. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕನ್ನಡದಲ್ಲಿ ಚಿಂತನಪೂರ್ಣ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವಶಂ, ಅದು ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಪ್ರವಾಸ ಕಥನಗಳು, ಬದುಕು ಬದಲಿಸಬಹುದು ಅಂಕಣ ಬರಹಗಳು ಮೊದಲಾದವುಗಳು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರಹವನ್ನ ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಶ್ರೀಮತಿ ನೇಮಿಚಂದ್ರ ಅವರು ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯವರು. ಜುಲೈ 16, 1959 ಅವರು ಜನಿಸ್ತಾರೆ. ಅವರ ತಂದೆ ಹೆಸರು ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಅವರ ಆರಂಭದ ಶಿಕ್ಷಣ ನಡೆಯತಕ್ಕಂಥದ್ದು ತುಮಕೂರು ಮತ್ತು ಮೈಸೂರಿನಲ್ಲಿ ಅವರು ಪ್ರಾರಂಭದ ಶಿಕ್ಷಣವನ್ನ ಪೂರೈಸ್ತಾರೆ. ಆನಂತರ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಿಂದ ಅವರು ಬಿಎಸ್ಸಿ ಪದವಿಯನ್ನ ಪಡ್ಕೊಳ್ತಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಎಂಎಸ್ ಪದವಿಯನ್ನು ಕೂಡ ಪಡಿತಾರೆ. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ. ನೋಡ್ರಿ, ಅವರ ಶಿಕ್ಷಣದ ಎಲ್ಲ ಕ್ಷೇತ್ರ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಹೆಚ್ಚಾಗಿ. ಆದರೆ ವಿಜ್ಞಾನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ತಂತ್ರಜ್ಞಾನಿ ಕೆಲಸ ಮಾಡ್ತಾ ಇದ್ರು ಕೂಡ, ಸಾಹಿತ್ಯದ ಬಗ್ಗೆ ತುಂಬಾ ಒಲವನ್ನ ಇಟ್ಕೊಂಡಂತವ್ರು. ಹೀಗಾಗಿ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಸಾಹಿತ್ಯದ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಅನೇಕ ಕಾದಂಬರಿಗಳು, ಕಥಾ ಸಂಕಲನಗಳು, ಬಹಳ ಮುಖ್ಯವಾಗಿ ಅವರ ಅಂಕಣ ಬರಹಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಂತವು. ಅಂಕಣ ಬರಹಗಳು ಅಂದ್ರೆ ಪತ್ರಿಕೆಗಳಲ್ಲಿ, ದಿನನಿತ್ಯ ಪತ್ರಿಕೆಗಳಲ್ಲಿ ಒಂದೊಂದು ಕಾಲಂ ಬರೀತಾರೆ ಒಬ್ಬೊಬ್ರು, ಅದು ಅಂಕಣ ಬರಹಗಳು ಅಂತ ಕರೀತಾರೆ. ಅದಕ್ಕೆ ಅಂಕಣ ಬರಹಗಳ ಮೂಲಕ ಹೆಚ್ಚು ಗುರುತಿಸಿಕೊಂಡಂತವರು ಶ್ರೀಮತಿ ನೇಮಿಚಂದ್ರ ಅವರು. ಹೀಗಾಗಿ ತಂತ್ರಜ್ಞ ಆಗಿದ್ರು ಕೂಡ ವಿಜ್ಞಾನದ ಒಬ್ಬ ವಿದ್ಯಾರ್ಥಿಯಾಗಿ ಅಲ್ಲಿಗೆ ಅವರು ಅಭ್ಯಾಸ ಮಾಡಿ ಕೆಲಸ ಮಾಡ್ತಾ ಇದ್ರು ಕೂಡ ಸಾಹಿತ್ಯದ ಬಗ್ಗೆ ಅತ್ಯಂತ ಒಲವನ್ನು ಇಟ್ಟುಕೊಂಡು ಸಾಹಿತ್ಯದ ಈ ರೀತಿ ಕೆಲಸವನ್ನು ಮಾಡಿರೋದು ತುಂಬಾ ಹೆಮ್ಮೆಯ ವಿಚಾರ. ನಮ್ಮಲ್ಲಿ ಅನೇಕ ಕವಿಗಳು ಕೂಡ ಆತರ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಕೆಲವರು ಅನೇಕ ವಿಜ್ಞಾನದ ಕ್ಷೇತ್ರಕ್ಕೆ ಹೋದ್ರೆ ಅಥವಾ ವ್ಯಾವಹಾರಿಕ ಕ್ಷೇತ್ರಕ್ಕೆ ಹೋದ್ರೆ ಸಾಹಿತ್ಯವನ್ನೇ ಮಾಡ್ಬಿಡ್ತಾರೆ. ಆದ್ರೆ ಅನೇಕರು ಕೂಡ ಆ ಎಲ್ಲಾ ಕ್ಷೇತ್ರಗಳ ನಡುವೆ ಸಾಹಿತ್ಯದ ಬಗ್ಗೆ ಕೂಡ ತುಂಬಾ ಆಸಕ್ತಿಯನ್ನ ಇಟ್ಕೊಂಡು ಆ ಮೂಲಕ ಅದರಲ್ಲೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ನಾವು ಅನೇಕರನ್ನ ಗುರುತಿಸ್ತಾ ಹೋಗ್ಬೋದು. ನಮ್ಮ ಇನ್ಫೋಸಿಸ್ ನ ಸುಧಾಮೂರ್ತಿ ಅವರು ಕೂಡ ಅವರು ವಿಜ್ಞಾನದ ಕ್ಷೇತ್ರದಲ್ಲಿ ಕೂಡ ಇನ್ಫೋಸಿಸ್ ಅಂತ ದೊಡ್ಡ ಕಂಪನಿಯ ಅದರ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರಾಗಿದ್ರು ಕೂಡ ಸಾಹಿತ್ಯದ ಮೂಲಕ ಜನರಲ್ಲಿ ಒಂದು ಪ್ರಜ್ಞೆಯನ್ನ, ಸಾಮಾಜಿಕ ಪ್ರಜ್ಞೆಯನ್ನ ಬಿತ್ತುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಹೀಗೆ ಅದೇ ರೀತಿನೇ ಶ್ರೀಮತಿ ನೇಮಿಚಂದ್ರ ಅವರು ಕೂಡ ವಿಜ್ಞಾನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಸಾಹಿತ್ಯದ ಈ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ತುಂಬಾ ಅರ್ಥಪೂರ್ಣವಾಗಿರುವಂತವು. ಅವರ ಪ್ರಮುಖ ಕಾದಂಬರಿ ಯಾದ್ ವಶಂ ಇನ್ನೂ ಒಂದು ಕಾದಂಬರಿಯನ್ನ ಬರೆದಿದ್ದಾರೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರ ಕಥೆಗಳು, ಇವು ಅವರ ಕಥಾ ಸಂಕಲನಗಳು. ಅಂದ್ರೆ ಕಥೆಗಳನ್ನು ಒಳಗೊಂಡಿರತಕ್ಕಂಥ ಕೃತಿಗಳು, ಪುಸ್ತಕಗಳು. ಒಂದು ಕನಸಿನ ಪಯಣ,
ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಇವು ಅವರ ಪ್ರವಾಸ ಕಥನಗಳು. ಪ್ರವಾಸ ಕಥನ ಅಂದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕಂಡಂತ, ಅಲ್ಲಿ ಕೇಳಿದಂತ, ಅಲ್ಲಿ ಅನುಭವಿಸಿದಂತ ಅನುಭವಗಳನ್ನ ದಾಖಲೆ ರೂಪದಲ್ಲಿ ಒದಗಿಸುವುದಕ್ಕೆ ನಾವು ಪ್ರವಾಸ ಕಥನ ಅಥವಾ ಪ್ರವಾಸ ಸಾಹಿತ್ಯ ಅಂತ ಕರಿತೀವಿ. ಅಂತ ಪ್ರಮುಖ ಪ್ರವಾಸ ಕಥನಗಳನ್ನು ಕೂಡ ಬರೆದಿದ್ದಾರೆ. ಅವರ ಬದುಕು ಬದಲಿಸಬಹುದು ಅಂಕಣ ಬರಹಗಳು ಬಹಳ ಪ್ರಸಿದ್ಧವಾಗಿರುವಂತವು. ಆ ಪ್ರತಿ ಲೇಖನಗಳು ಕೂಡ ತುಂಬಾ ಪ್ರಸ್ತುತ ದಿನಮಾನಗಳಿಗೆ ತುಂಬಾ ಹತ್ತಿರವಾಗಿರುವಂತವು. ಸಾಮಾಜಿಕ ಪ್ರಜ್ಞೆಯನ್ನ, ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅನೇಕ ಅಂಕಣ ಬರಹಗಳನ್ನ ಬರೆದಿದ್ದಾರೆ. ಆ ಎಲ್ಲ ಅಂಕಣ ಬರಹಗಳನ್ನ ಕ್ರೋಢೀಕರಿಸಿ ಬದುಕು ಬದಲಿಸಬಹುದು ಎನ್ನುವ ಒಂದು ಪುಸ್ತಕದಲ್ಲಿ ಈ ತರದ ಅಂಕಣ ಬರಹಗಳನ್ನ ನಮ್ಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎನ್ನುವ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ. ಇದಲ್ಲದೆ ನೃಪತುಂಗ ಪ್ರಶಸ್ತಿ ಮತ್ತು ಅತ್ತಿಮಬ್ಬೆ ಎಂಬುವ ಬಹುಮುಖ್ಯ ಪ್ರಶಸ್ತಿಗಳು ಕೂಡ ಅವರಿಗೆ ಅವರ ಸಾಹಿತ್ಯ ಸೇವೆಗೆ ಸಂದಿವೆ. ಇಷ್ಟೆಲ್ಲ ಸಾಹಿತ್ಯದ ಸೇವೆಯನ್ನು ಮಾಡಿರ್ತಕ್ಕಂಥ ಲೇಖಕಿಯವರ ಬಹುಮುಖ್ಯ ಒಂದು ಕೃತಿ ಬದುಕು ಬದಲಿಸಬಹುದು. ಬದುಕು ವ್ಯಕ್ತಿತ್ವವನ್ನು ಬದಲಿಸಬಹುದು ಅನ್ನೋ ಒಂದು ಅರ್ಥದಲ್ಲಿ ಆ ಒಂದು ಕೃತಿಯಿಂದ ಈ ಒಂದು ಪಾಠವನ್ನ, ಅಂದ್ರೆ ಇಂದಿನ ನಮ್ಮ ನೀರು ಕೊಡದ ನಾಡಿನಲ್ಲಿ ಎನ್ನುವ ಈ ತರಗತಿಯ ಈ ಪಾಠವನ್ನ ಆಯ್ಕೆಯನ್ನು ಮಾಡಲಾಗಿದೆ. ಆ ಒಂದು ಪಾಠವನ್ನ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ಪಾಠದ ಮೊದಲ ಭಾಗವನ್ನ ನಾನು ಓದ್ತಾ ಹೋಗ್ತೇನೆ. ಅದನ್ನ ತಾವೆಲ್ಲರೂ ಸರಿಯಾಗಿ ಗಮನಿಸ್ತಾ ಹೋಗಿ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. 2 ವಾರ ಕಳೆದಿದೆ. ಊರೂರು ಅಲೆದದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ. ಕುಡಿಯಲು ನೀರು ಸಿಗದು. ನೋಡಿ, ಎಂತ ಒಂದು ಪರಿಸ್ಥಿತಿ ನಮ್ಮ ಜಗತ್ತಿನಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ. ಅಂದ್ರೆ ಮನೆಗೆ ಬಂದವರ ಅತಿಥಿಗಳಿಗೆ ನಾವು ಸತ್ಕಾರ ಮಾಡುವಂತ ಒಂದು ಸಂಸ್ಕೃತಿಯನ್ನ, ಮೌಲ್ಯವನ್ನು ಇಟ್ಕೊಂಡಂತ ನಾವು ಭಾರತೀಯರು. ಅದೇ ಬೇರೆ ದೇಶಕ್ಕೆ ಹೋದ್ರೆ ಎಲ್ಲವನ್ನೂ ಕೂಡ ಹಣದ ಮೂಲಕನೇ ಅಳೆಯುವಂಥದ್ದು, ಎಲ್ಲವೂ ವ್ಯಾವಹಾರಿಕ ಚಿಂತನೆಯಲ್ಲೇ ನಡೆಯುವಂಥದ್ದು. ಅಂದ್ರೆ ನಮ್ಮ ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಏನೇನು ಉಚಿತವ ಸಿಗ್ತಾ ಇತ್ತೋ ಅದೆಲ್ಲವೂ ಕೂಡ ಏನಾಗಿದೆ, ವ್ಯಾವಹಾರಿಕವಾಗಿ ಈಗ ಅಂತ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅಂದ್ರೆ ನಮಗೆ ಸಿಗ್ತಕ್ಕಂಥ ಗಾಳಿ, ಬೆಳಕು, ನೀರು, ಆಹಾರ ಇವೆಲ್ಲವೂ ಕೂಡ ಏನಾಗಿದೆ, ಅವೆಲ್ಲವೂ ವ್ಯಾವಹಾರಿಕ ಚಿಂತನೆಯಲ್ಲೇ ನಡೆಯುವಂತ ಒಂದು ಸಂದರ್ಭ ಈಗಿದೆ. ನಮ್ಮಲ್ಲಿ ನೀರು ಒಂದು ಕಾಲದಲ್ಲಿ ಉಚಿತವಾಗಿ ಎಲ್ಲ ಕಡೆ ಸಿಗುವಂತ ಇತ್ತು. ಅದು ಇತ್ತೀಚಿನ ದಿನಗಳಲ್ಲಿ ನೀರು ಕೂಡ ಏನುವಂತ ದುಡ್ಡನ್ನ ಕೊಟ್ಟು ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಭಾರತದಲ್ಲೂ ಕೂಡ ಈಗ ಅಂತ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಕಾಲದಲ್ಲಿ ನೀರು ಅನ್ನೋದು ಬಹಳ ಉಚಿತವಾಗಿ ಯಾರೇ ಮನೆಗೆ ಬಂದ್ರೆ ಅದು ಕೊಡುವಂತ ಸಿಕ್ಕಿತ್ತು. ಅಂದ್ರೆ ಮನೆಯಲ್ಲೇ ಸಿಗುವಂತ ಅಂತ ನೀರು ಬಹಳ ಶುದ್ಧವಾಗಿರುವಂತ ನೀರಾಗಿದೆ. ಆದ್ರೆ ಈಗ ನೀರು ಕೂಡ ಕಲುಷಿತವಾಗಿದೆ, ಮಲಿನಗೊಂಡಿದೆ, ಪರಿಸರ ತುಂಬಾ ಹಾಳಾಗಿದೆ. ಹಾಗಾಗಿ ನಾವು ಶುದ್ಧೀಕರಿಸಿದ ನೀರನ್ನು ಕುಡಿಯುವಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಎಲ್ಲವನ್ನು ಕೂಡ ದುಡ್ಡು ಕೊಂಡು ಕುಡಿಯುವಂತಹ ಸ್ಥಿತಿಯಲ್ಲಿ ಅಂತ ಒಂದು ವ್ಯವಸ್ಥೆಗೆ ನಾವೇ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಹೀಗಾಗಿ ಜಾಗತೀಕರಣದ ಒಂದು ಹೊಡೆತದಿಂದಾಗಿ ನಮ್ಮೆಲ್ಲ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳು ಎಲ್ಲವನ್ನು ಕೂಡ ನಾವು ಬೆಲೆಯನ್ನ ಕಟ್ಟಿ ನಿಗದಿ ಮಾಡಿದ್ದೀವಿ. ಹೀಗಾಗಿ ಏನಾಗಿದೆ ಅಂದ್ರೆ ಮನುಷ್ಯ ನಡುವೆ ಅಂತ ಒಂದು ಸಂಬಂಧಗಳು, ಬಾಂಧವ್ಯಗಳು ಎಲ್ಲವೂ ಕೂಡ ಏನಾಗಿದ್ದಾವೆ, ಅದು ಕೂಡ ವ್ಯಾವಹಾರಿಕ ಚಿಂತನೆಯಲ್ಲೇ ನಡೆಯುವಂತ ಸ್ಥಿತಿ ಈಗ ಈ ಸಂದರ್ಭದಲ್ಲಿದೆ. ಹೀಗಾಗಿ ನೋಡು, ನಮ್ಮಲ್ಲಿ ನೀರನ್ನ ದುಡ್ಡನ್ನ ಕೊಟ್ಟು ಕೊಡ್ತೇವೆ. ಕಳೆದ ವರ್ಷ ನಾವು ನೋಡಿರ್ಬೋದು, ನಮ್ಮ ರಾಜಧಾನಿ, ಭಾರತದ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಅತಿ ಹೆಚ್ಚಾಗಿ ಅಲ್ಲಿ ಶುದ್ಧವಾದಂತ ಗಾಳಿ ಸಿಗದಂತ ಒಂದು ಸಂದರ್ಭ ಒದಗಿಕೊಂಡು ಅಷ್ಟೊಂದು ಲಕ್ಷಾಂತರ ವಾಹನಗಳ ಒಂದು ಹೊಗೆ, ಅಲ್ಲಿರ್ತಕ್ಕಂಥ ಆ ಪೊಲ್ಯೂಷನ್ ಇಂದಾಗಿ ಇಡೀ ವಾತಾವರಣ ತುಂಬಾ ಹದಗೆಟ್ಟಿತ್ತು ಅನ್ನೋದು ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳಲ್ಲಿ. ಗಾಳಿನೂ ಕೂಡ ಅಂತ ದುಡ್ಡು ಕೊಟ್ಟು ಒಳ್ಳೆ ಶುದ್ಧವಾದ ಗಾಳಿ ಕೊಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ನಾವು ಕೂಡ ಭಾರತೀಯರು ಹತ್ತಿರ ಆ ತರ ಒಂದು ಸ್ಥಿತಿಗತಿಗೆ ನಾವೆಲ್ಲ ಒಳಗಾಗ್ತೀವಿ ಅನ್ನೋದು ತುಂಬಾ ನೋವಿನ ಸಂಗತಿ. ಆದ್ರೆ ಈಗಾಗಲೇ ಬಹಳ ವರ್ಷಗಳ ಹಿಂದೆನೆ ಭಾರತದ ಸ್ಥಿತಿ ಈಗಿರಬಹುದು. ಆದ್ರೆ ನಮ್ಮ ಪ್ರಾಚೀನ ಕಾಲದಿಂದ ಭಾರತೀಯ ಸಂಸ್ಕೃತಿ ತುಂಬಾ ಮೌಲ್ಯವಾಗಿರುವಂತದ್ದೇ. ಆದ್ರೆ ಈಗ ಜಾಗತೀಕರಣದ ಒಂದು ಪ್ರಭಾವ, ಆಧುನೀಕರಣ, ಕೈಗಾರಿಕೀಕರಣ, ಆಮೇಲೆ ನಮ್ಮ ಲಾಭಕೋರತನ
ಆಮೇಲೆ ಕೊಳ್ಳು ಬಾಕತನ, ಈ ತರ ಅನೇಕ ನಮ್ಮ ವ್ಯಾವಹಾರಿಕ ದೃಷ್ಟಿಕೋನಗಳಿಂದಾಗಿ ಏನಾಗಿದೆ ಅಂದ್ರೆ ನಮ್ಮ ಸಂಸ್ಕೃತಿ ತುಂಬಾ ಹಾಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪಾಠದಲ್ಲಿ ನೇಮಿಚಂದ್ರ ಅವರು ಆ ತರದ ಒಂದು ಅನೇಕ ಚಿಂತನೆಗಳನ್ನ, ಆಲೋಚನೆಗಳನ್ನ ಈ ಪಾಠದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ನೋಡ್ರಿ, ಮನೆಗೆ ಬಂದಂತರ ನಮಗೆ ಬಳಲಿ ಬಂದವರಿಗೆ ಅಂದ್ರೆ ಬಾಯಾರಿಕೆ ಆದಂತವರಿಗೆ ನಾವು ನೀರು ಕೊಡುವಂತ ಒಂದು ಸಂಸ್ಕೃತಿ, ಹಸಿದವರಿಗೆ ಅನ್ನವನ್ನು ನೀಡುವ ಸಂಸ್ಕೃತಿ ನಮ್ದು. ಯಾರೋ ಮನೆಯಲ್ಲಿ ಯಾರೋ ಬಂದ್ರು ಅಂದ್ರೆ ಅವ್ರಿಗೆ ತುಂಬಾ ಹಸಿವಾಗಿದೆ ಅಂದ್ರೆ ಸಹಜವಾಗಿ ನಮ್ಗೊಂದು ಅನುಕಂಪ, ಅವ್ರ ಮೇಲೆ ದಯೆ ಮೂಡುವುದು ಸಹಜ. ಹಾಗಾಗಿ ಅವರಿಗೆ ಉಚಿತವಾಗಿ ನಾವು ಅನ್ನವನ್ನು ಕೊಡುವಂತ ಸಂಸ್ಕೃತಿ ಈಗ ಕೂಡ ಭಾರತದಲ್ಲಿದೆ. ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ಬೋದು, ಆದ್ರೆ ಅಂತ ಒಂದು ಸಂಸ್ಕೃತಿ, ಅಂತ ಒಂದು ಮೌಲ್ಯಯುತ ಸಂಸ್ಕೃತಿಯಲ್ಲಿ ಇದ್ದಂತ ನಾವು ಇವತ್ತು ಅಂತ ಸಂಸ್ಕೃತಿ ಇದೆ ಅನ್ನೋದೇ ನಾವು ಹೆಮ್ಮೆ ಪಡುವಂತ ಸಂಗತಿ. ಆದ್ರೆ ಅದೆಲ್ಲವೂ ಕೂಡ ಬರ್ತಾ ಬರ್ತಾ ಎಲ್ಲವೂ ಕೂಡ ಏನಾಗ್ತಾ ಇದೆ, ನಾವು ವ್ಯಾವಹಾರಿಕ ಹಿನ್ನೆಲೆಯಲ್ಲಿ ನೋಡ್ತಾ ಇರೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಕೂಡ ಜಾಗತೀಕರಣಕ್ಕೆ ಒಳಗಾಗಿ ಎಲ್ಲೋ ನಾವು ಬದಲಾಗ್ತಾ ಇದೀವಿ ಅನ್ನೋ ಒಂದು ಸಂದರ್ಭ ಈ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಇಂದು ವಿಶ್ವದ ಜಾಗತೀಕರಣ ಹೊಡೆತಕ್ಕೆ ಸಿಲುಕಿದ ಅನೇಕ ನಗರಗಳು, ನಮ್ಮ ಭಾರತದಲ್ಲಿ ಅನೇಕ ದೊಡ್ಡ ದೊಡ್ಡ ನಗರಗಳಿದಾವೆ. ಅವೆಲ್ಲವೂ ಕೂಡ ಏನಾಗಿದೆ ಇವತ್ತು ಎಲ್ಲವೂ ಕೂಡ ಹಣದಿಂದಲೇ ನಡೆಯುವಂಥದ್ದು. ನಗರಗಳಲ್ಲಿ ವಾಸ ಮಾಡ್ಬೇಕಪ್ಪ ಅಂದ್ರೆ ಹಣ ಇಲ್ಲದೆ ವಾಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವ್ಯವಸ್ಥೆಯನ್ನ ನಾವೇ ಮಾಡ್ಕೊಂಡಿದ್ದೇವೆ. ಅದ್ರ ಹಳ್ಳಿಗಳಲ್ಲಿ ಬದುಕು ಇನ್ನೂ ಉತ್ತಮವಾಗಿದೆ, ಅನೇಕ ಕಡೆ, ಕೆಲವು ಕಡೆ ಹಾಳಾಗಿರ್ಬೋದು. ಆದ್ರೆ ಅಂತ ಒಂದು ಹಾಳಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಬದಲಾಯಿಸಬೇಕಾದ ಯಾರಪ್ಪ ಅಂದ್ರೆ ನಾವೇ. ನಮ್ಮ ಮೌಲ್ಯಯುತ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗೋದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಈ ಪಾಠದ ಮೂಲಕ ನಮಗೆ ಅಂದ ಒಂದು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಕಾಪಾಡಿಕೊಳ್ಳುವ ಒಂದು ಜಾಗೃತಿ ಬಹಳ ಮುಖ್ಯ ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಇದರ ಒಂದು ಮೌಲ್ಯವನ್ನ ನಮ್ಗೆ ತಿಳಿಸ್ತಾ ಹೋಗ್ತಾರೆ ಲೇಖಕಿ ನೇಮಿಚಂದ್ರ ಅವರು. ನೋಡ್ರಿ, ನಮ್ಮ ಭಾರತ ದೇಶ ಬಿಟ್ರೆ ಎಲ್ಲ ಹೊರಗಡೆ ನೀರು ಕೊಡದ ನಾಡುಗಳು, ಬೇರೆ ಅಂದ್ರೆ ಬೇರೆ ವಿದೇಶಗಳು. ನಮ್ಮ ದೇಶ ಬಿಟ್ಟು ಬೇರೆ ಏನು ಅನೇಕ ಮುಂದುವರೆದ ದೇಶಗಳು ಅಂತಿದ್ದಾವೆ, ಅಲ್ಲೆಲ್ಲವೂ ಕೂಡ ಯಾವುದರ ಆಲೋಚನೆ ಇರುತ್ತಪ್ಪ ಅಂದ್ರೆ ಎಲ್ಲ ವ್ಯಾವಹಾರಿಕ ಚಿಂತನೆಯಿಂದ ನಡೆಯುವಂಥದ್ದು, ಹಣದ ಮೂಲಕನೇ ತಮ್ಮ ಬದುಕನ್ನು ಕಟ್ಟಿಕೊಂಡಂತ ಒಂದು ಸ್ಥಿತಿ. ಹೀಗಾಗಿ ಅಂತ ಒಂದು ಸ್ಥಿತಿಯಲ್ಲಿ ಇರೋದ್ರಿಂದ ಅವೆಲ್ಲವೂ ಕೂಡ ನಾವು ನೀರು ಕೊಡದ ನಾಡುಗಳು, ನೀರು ಕೊಡದೇ ಇರತಕ್ಕಂಥ ದೇಶಗಳಾಗಿ ರೂಪುಗೊಂಡಿವೆ. ಇವರು ವಿದೇಶಕ್ಕೆ ಹೋದ ಸಮಯದಲ್ಲಿ ನಡೆದಂತ ಒಂದು ಸಂದರ್ಭವನ್ನು ಈ ಸಂದರ್ಭ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅವರು ಅಲ್ಲಿ ಹೋಗಿ 2 ವಾರ ಕಳೆದಿದೆ, ಇಲ್ಲೆಲ್ಲ ಊರು ಅಲೆದಾಡ್ತಾರೆ. ದಿನವೂ ಅಸಾಧ್ಯ ಬಾಯಾರಿಕೆ, ಅಂದ್ರೆ ತಮ್ಮ ಬಾಯಾರಿಕೆ ನೀಗಿಸ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಶುದ್ಧೀಕರಿಸಿದಂತ ನೀರು ಸಿಗ್ತಾ ಇಲ್ಲ. ಅಲ್ಲಿ ಹಂಗೆ ಯಾವ ಪಾನೀಯವನ್ನು ಹೆಚ್ಚಾಗಿ ಬಳಸ್ತಾರೆ ಅನ್ನೋದಾದ್ರೆ ಅಲ್ಲಿ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾವಾಳಗಳು ದೊರೆಯುತ್ತವೆ. ಅಂದ್ರೆ ಕುಡಿಯುವಂತ ನೀರು ಅದು ಬಿಟ್ಟು ಬೇರೆ ಎಲ್ಲ ಪಾನೀಯಗಳು ಕೂಡ ಸಿಗ್ತವೆ. ಅದು ಹಣದ ಮೂಲಕನೇ, ಹಣ ಇಲ್ಲದೆ ಯಾವುದು ಕೂಡ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋಲಾಗಳು ನಾವೆಲ್ಲ ಇತ್ತೀಚಿನ ನಮ್ಮ ಭಾರತೀಯ ಸಂಸ್ಕೃತಿ ಇದೆಲ್ಲ ಈಗಾಗಲೇ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲರೂ ಕೂಡ ಬಾಟಲಿಯಲ್ಲಿ ಇರೋದನ್ನೇ ಅಪೇಕ್ಷೆ ಪಡ್ತಾರೆ. ಶುದ್ಧೀಕರಿಸಿದ ನೀರನ್ನ ನಾವು ಬೇಕು ಅನ್ನೋ ಮನೆಯಲ್ಲಿ ಇರೋದನ್ನ ಬರುವ ನೀರನ್ನು ಬಿಟ್ಟು ನಾವು ಬಾಟಲಿಯಲ್ಲಿ ಇರುವ ನೀರಿಗೆ ನಾವೇನ್ ಮಾಡ್ತಾ ಇದೀವಿ, ಮುಗಿ ಬೀಳ್ತಾ ಇದೀವಿ. ನಮ್ಮ ಅನೇಕ ಇತ್ತೀಚೆಗೆ ನೋಡ್ತಾ ಇರ್ಬೋದು, ನಮ್ಮ ಅನೇಕ ಮದುವೆ ಸಮಾರಂಭಗಳು, ಬೇರೆ ಬೇರೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಊಟ ಮಾಡುವ ಸಂದರ್ಭದಲ್ಲಿ ಬಾಟಲಿ ನೀರನ್ನ ತಂದಿಡ್ತಾರೆ. ಅದೊಂದು ಫ್ಯಾಷನ್ ಆಗಿ ಬದಲಾವಣೆ ಆಗಿದೆ. ಯಾರೋ ಒಬ್ರು ಮಾಡಿದ ಸಂದರ್ಭ ನೋಡಿ ನಾವು ಬಾಟಲಿ ನೀರು ಕೊಟ್ರಾಯ್ತು. ಒಂದು ಅವ್ರ ಅಂತಸ್ತಿನ ಪ್ರಶ್ನೆ ಕೂಡ ಇಲ್ಲಿ ಕೆಲವರು ಆತರ ಭಾವಿಸ್ಕೊಳ್ತಾರೆ. ನಿಜವಾಗ್ಲೂ ಅಂತಸ್ತಿನ ಪ್ರಶ್ನೆ ಯಾವುದೋ ಬಾಟಲ್ ನೀರು ಕೊಡೋದ್ರಿಂದ ಅಥವಾ ದೊಡ್ಡ ದೊಡ್ಡ ಊಟವನ್ನ ಹಾಕಿ ಅದ್ರ ಮೂಲಕ ಗುಡಿಸ್ಕೊಂಡಂತವ್ರು ಕೂಡ ಬಹಳ ಜನ ಇದೆ. ಅದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಅದು ನಿಜವಾಗ್ಲೂ ಕೂಡ ಎಲ್ಲಿ ಅನಿವಾರ್ಯತೆ ಇದೆ ಅಲ್ಲಿ ಬಳಸಬೇಕಾಗಿರತಕ್ಕಂಥದ್ದು ಇದೆ. ಹಾಗಾಗಿ ಎಲ್ಲ ಸಂದರ್ಭಗಳು ಬಳಸುವಂತ ಅವಶ್ಯಕತೆ ಏನಿಲ್ಲ. ಹೀಗಾಗಿ ಇಂಥವು ನೋಡ್ರಿ, ಅಲ್ಲಿ ಬೇರೆ ದೇಶದಲ್ಲಿ ಫ್ರೆಂಚ್ ವೈನ್, ಬಿಯರ್, ನಮ್ಮಲ್ಲಿ ಏನೇ ಡ್ರಿಂಕ್ಸ್ ಅಂತ ಸಿಗುತ್ತೋ ಆ ತರದ ಒಂದು ಪಾನೀಯಗಳನ್ನ ಅಲ್ಲಿ ಯಥೇಚ್ಛವಾಗಿ ಬಳಸ್ತಕ್ಕಂಥದ್ದು ಇದೆ. ಈಗ ನಮ್ಮಲ್ಲೂ ಕೂಡ ಇದೆ. ಆದ್ರೆ ಅಲ್ಲಿ ಮನೆಯಲ್ಲೂ ಕೂಡ ಅದು ಯಾವಾಗಲೂ ಕೂಡ ನಿರಂತರವಾಗಿ ಇರುವಂತದ್ದು. ಅಂತ ಒಂದು ಅಲ್ಲಿರ್ತಕ್ಕಂಥ ಬಾಟಲಿಯಲ್ಲಿ ಇರ್ತಕ್ಕಂಥ ಹಣ್ಣಿನ ರಸಗಳು ನಾವು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸಿಗುವಂತಹ ಪಾನೀಯಗಳನ್ನು ಕುಡಿಲಿಕ್ಕೆ ಬಯಸೋದಿಲ್ಲ ಬಹಳಷ್ಟು ಜನ. ಅಂದ್ರೆ ನಮ್ಮ ಸಂಸ್ಕೃತಿ ಆತರ ಬದಲಾವಣೆ ಆಗಿರೋದನ್ನ ಕಾಣ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಮಜ್ಜಿಗೆ ಆಗಿರ್ಬೋದು, ನಮ್ಮ ತೋಟದಲ್ಲಿ ಸಿಗ್ತಕ್ಕಂಥ ಎಳೆನೀರನ್ನ ಆಗಿರ್ಬೋದು, ಇವುಗಳನ್ನ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕುಡಿಲಿಕ್ಕೆ ಬಯಸೋದಿಲ್ಲ.
ಅವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಬಾಟಲಿಯಲ್ಲಿ ಬಣ್ಣ ಬಣ್ಣದ ಪಾನೀಯ. ದೊಡ್ಡ ನಗರಗಳಲ್ಲಿ ಅಲ್ಲಿ ಕಾಣುವಂತ ಬೇಕರಿಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅದಕ್ಕೆ ಬಣ್ಣ ಬಣ್ಣದ ಒಂದು ನೀರನ್ನ ಇಟ್ಟಿರ್ತಕ್ಕಂಥ ನೋಡಿ ಅವಕ್ಕೆ ಮುಗಿಬೀಳುವಂತ ಸಂದರ್ಭ. ಅದಕ್ಕೆ ಯಾವುದೋ ಒಂದು ರುಚಿಯನ್ನ ಕೊಟ್ಟು ಅದ್ರ ಮೂಲಕ ಕುಡಿಲಿಕ್ಕೆ ಪ್ರೇರೇಪಿಸಿ, ಅದನ್ನ ಬಿಟ್ರೆ ಕುಡಿಲಿಕ್ಕೆ ಬಿಟ್ರೆ ಬೇರೆ ಇಲ್ವೇನೋ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯವಸ್ಥೆ ನಮ್ಮದು. ಹೀಗಾಗಿ ಅದು ಇಡೀ ಮಕ್ಕಳ ಮೇಲೆ, ಇಡೀ ನಮ್ಮ ವ್ಯವಸ್ಥೆ ಮೇಲೆ ಎಂತ ಕೆಟ್ಟ ಪರಿಣಾಮ ಬೀರಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಲೇಖಕಿ ಆಗಿನ ಸಂದರ್ಭದಲ್ಲಿ ಅಲ್ಲಿ ಹೋದ ಸಮಯದಲ್ಲಿ ಅವರು ಹೇಳುವಂತಹ ಸಂದರ್ಭ, ಆ ಪಾನೀಯ ಎಲ್ಲವೂ ಕೂಡ ಈ ತರದ ಪಾನೀಯಗಳನ್ನೆಲ್ಲ ಕುಡಿತಾ ಇರೋದ್ರಿಂದ ನಮ್ಮಂತವ್ರು ಯಾರೆಲ್ಲ ಹೋದ್ರೆ ಅಂದ್ರೆ ಶುದ್ಧವಾಗಿ ನೀರು ಕುಡಿಬೇಕಪ್ಪ ಅಂದ್ರೆ ಅದು ಸಿಗದಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಅರ್ಥ. ನೋಡಿ, ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ನೋಡಿ, ಇವರು ವಿದೇಶಕ್ಕೆ ಹೋಗಿದ್ದಾರೆ, ಯುರೋಪ್ ದೇಶಗಳಲ್ಲಾಗಲಿ ಅಥವಾ ಅಮೆರಿಕದ ದೊಡ್ಡ ರಾಷ್ಟ್ರಗಳಲ್ಲಿ ನೀರು ಕೊಡುವ ಸಂಪ್ರದಾಯ ಇಲ್ಲವೇ ಇಲ್ಲ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ಅಂದ್ರೆ ಇವ್ರು ಹೋಗಿ ಮುಂಚೆ ಕೆಲವು ವರ್ಷಗಳ ಹಿಂದೆ ಕೊಡ್ತಿರ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ಅವ್ರು ಹೋದಾಗಂತೂ ನೀರನ್ನು ಕೊಡುವಂತ ಸಂಸ್ಕಾರ, ಸಂಸ್ಕೃತಿ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗದು. ಅಂದ್ರೆ ನಾವು ಯಾರು ಹೋದ್ರಲ್ಲಿ ನೀರು ಕೊಡ್ರಪ್ಪ ಅಂತಂದ್ರೆ ಅದೆಲ್ಲವೂ ಕೂಡ ಹಣದ ಮೂಲಕನೇ ನಾವು ಕೊಂಡ್ಕೋಬೇಕೇ ವಿನಃ ಆದ್ರೆ ಉಚಿತವಾಗಿ ಏನು ಕೂಡ ಅಲ್ಲಿ ನೀರು ಸಿಗೋದಿಲ್ಲ ಅನ್ನೋ ಒಂದು ಅರ್ಥ ಅಲ್ಲಿ. ನಮ್ಮಲ್ಲಿ ಅಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣದಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ನಮ್ಮ ದೇಶದ ಸ್ಥಿತಿಗತಿಯನ್ನು ಕೂಡ ಇಲ್ಲಿ ಅದರ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಹೇಳ್ತಾ ಹೋಗ್ತಾರೆ. ನಮ್ಮಲ್ಲಿ ಅನೇಕ ಬೇಸಿಗೆ ಕಾಲದಲ್ಲಿ, ಸಹಜ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೀರು ಕುಡಿಯೋದು ಕಡಿಮೆ ಅನ್ನೋ ಕಾರಣಕ್ಕೋಸ್ಕರ ನೀರನ್ನ ಯಾರು ಕೂಡ ಹೊರಗಡೆ ಇಡೋದು ಕಡಿಮೆ. ಬೇಸಿಗೆ ಕಾಲದಲ್ಲಿ ತುಂಬಾ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅನೇಕ ಕಡೆ ಈಗ ಕೂಡ ನಮ್ಮ ಭಾರತ ದೇಶದಲ್ಲಿ ಅನೇಕ ರೈಲು ನಿಲ್ದಾಣಗಳು, ಬಸ್ ನಿಲ್ದಾಣಗಳಲ್ಲಿ ಅಥವಾ ಜನ ಸೇರುವಂತ ಜನಸಂದಣಿ ಇರುವಂತ ಅನೇಕ ಜಾಗಗಳಲ್ಲಿ ಕೆಲವರು ತಮ್ಮಷ್ಟಕ್ಕೆ ತಾವೇ ಸ್ವಯಂ ಪ್ರೇರಣೆಯಿಂದ ಒಂದು ಮಡಿಕೆಯಲ್ಲಿ ನೀರಿಡುವಂತ ಒಂದು ಸಂಸ್ಕೃತಿಯನ್ನು ಈಗ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಅದು ಒಂದು ದೊಡ್ಡ ಬಹುಮುಖ್ಯ ಕೆಲಸ. ಅಂದ್ರೆ ನೀರನ್ನು ಉಚಿತವಾಗಿ ಕೊಡುವಂತದ್ದು ಕೂಡ ಬಹಳ ದೊಡ್ಡ ಬಹುಮುಖ್ಯವಾದಂತಹ ಕೆಲಸ. ಅದಕ್ಕೆ ಅತಿಥಿ ದೇವೋ ಭವ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಯಾರು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೂಡ ನಾವೊಂದು ನಮ್ಮಿಂದ ಒಂದು ಸಹಾಯ ಮಾಡುವಂತ ಒಂದು ಗುಣ, ಹಸಿದವರಿಗೆ ಅನ್ನವನ್ನು ನೀಡುವಂಥದ್ದು, ಬಾಯಾರಿದವರಿಗೆ ನೀರನ್ನು ಕೊಡುವಂತ ಒಂದು ಸಂಸ್ಕೃತಿ ನಮ್ಮದು. ಹೀಗಾಗಿ ಅಂತ ಒಂದು ಸಂಸ್ಕೃತಿಯಲ್ಲಿ ನಾವು ಬೆಳೆದಿದ್ದೀವಿ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಆದ್ರೆ ಅಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲಂತಹ ಒಂದು ನೀರನ್ನು ನಾವು ಎಲ್ಲೂ ಕೂಡ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಅಮೆರಿಕದಂತಹ ದೇಶಗಳು ಅಥವಾ ಯುರೋಪಿನ ದೇಶಗಳು ಅಥವಾ ಬೇರೆ ಬೇರೆ ದೇಶಗಳು ಕೂಡ ಅಂತ ಸಂಸ್ಕೃತಿ ಇದೆ ಅನ್ನೋ ಭಾವನೆ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ. ಇಲ್ಲಿ ವಿದೇಶಗಳಲ್ಲಿ. ನಮ್ಮ ದೇಶದಲ್ಲಿ ನೋಡ್ರಿ ಅನೇಕ ಹೋಟೆಲ್ಗಳು, ಅನೇಕ ಸಣ್ಣ ಸಣ್ಣ ದರ್ಶನಿಗಳು, ಉಪಹಾರ ಗೃಹಗಳಿದಾವೆ. ಅಲ್ಲಿ ನಾವು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಅಥವಾ ಏನಾದ್ರು ಉಪಹಾರವನ್ನ ಸ್ವೀಕರಿಸದೇ ಇದ್ರೂ ಪರವಾಗಿಲ್ಲ, ಅಥವಾ ಟೀ ಕಾಫಿ ಕುಡಿದೇ ಇದ್ರೂ ಪರವಾಗಿಲ್ಲ. ತುಂಬಾ ಬಾಯಾರಿಕೆ ಇದೆ ಅಂದ್ರೆ ಸಹಜವಾಗಿ ಒಂದು ಲೋಟ ನೀರನ್ನಾರು ಕೊಟ್ಟೆ ಕೊಡ್ತಾರೆ ಹೋಟ್ಲಲ್ಲಿ. ಅದು ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಆದ್ರೆ ಅಷ್ಟು ಮಟ್ಟಿಗೆ ನಮ್ಮ ಸಂಸ್ಕೃತಿ ಇದೆ ಈಗ ಕೂಡ. ಆದ್ರೆ ವಿದೇಶದಲ್ಲಿ ಏನಾದ್ರೂ ನೀರ್ ಬೇಕಪ್ಪ ಅಂದ್ರೆ ಏನೋ ತಿಂದ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಒದಗಿಸಿಕೊಡ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೂ ತುಂಬಾ ಒಂದು ನಮ್ಮ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಂದ್ರೆ ನಮಗೆ ಬಹಳ ಮುಖ್ಯವಾಗಿ ಬೇಕಿರ್ತಕ್ಕಂಥ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನೀರು ಕೂಡ ಇವತ್ತೇನಾಗಿದೆ ಮಾರಾಟದ ವಸ್ತುವಾಗಿರೋದು ತುಂಬಾ ದುರಂತದ ವಿಷಯ. ಹೀಗಾಗಿ ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ಲೇಖಕಿ ಇಲ್ಲಿ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯನ್ನು ಹಂಚಿಕೊಳ್ತಾರೆ. ನಾವು ಕೂಡ ಬಾಲ್ಯದಲ್ಲಿದ್ದ ಸಮಯದಲ್ಲಿ, ಚಿಕ್ಕ ವಯಸ್ಸಲ್ಲಿದ್ದಾಗ ಇಡೀ ಊರಿನ ದನಕರುಗಳೆಲ್ಲ ಒಂದ್ ಕಡೆ ಬಂದು ನೀರು ಕುಡಿಯತಕ್ಕಂಥ ಒಂದು ಜಾಗವನ್ನು ಮಾಡಿದ್ರು. ಊರಿನಲ್ಲೇ ಒಂದು ಬಸ್ ತಂತ್ರಜ್ಞಾನದ ಪಕ್ಕ ಅಥವಾ ಬಸ್ ದನಗಳು ಸೇರ್ತಕ್ಕಂಥ ಒಂದು ಜಾಗ ಇತ್ತು. ಅಲ್ಲಿ ಒಂದು ದೊಡ್ಡ ತೊಟ್ಟಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಬಾನಿ ಅಂತ ಕರಿತಾ ಇದ್ರು. ಅದನ್ನ ಕಲ್ಲಿನಿಂದ ಮಾಡ್ತಕ್ಕಂಥ ದೊಡ್ಡ ತೊಟ್ಟಿ ಬಾನಿ ಅಂತ ಕರಿತಾ ಇದ್ರು. ಅಲ್ಲಿ ಯಾವ ನೀರು ತುಂಬಿಸಿರ್ತಾ ಇದ್ರು. ದನಕರುಗಳು ಯಾವ ಬೇಕಿದ್ರು ಬಂದಲ್ಲಿ ನೀರು ಕುಡಿಯುವಂತ ವ್ಯವಸ್ಥೆ ಇತ್ತು. ಆದ್ರೆ ವಿಚಿತ್ರ, ಇವತ್ತು ದನಕರುಗಳೇ ಇವತ್ತು ಕಣ್ಮರೆ ಆಗ್ತಾ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಅನೇಕ ಹಳ್ಳಿಗಳು ಇವತ್ತು ದನಕರುಗಳಿಂದ ತುಂಬಾ ವಿಮುಖವಾಗಿ, ದನಕರುಗಳು ಬಿಟ್ಟು ನಗರೀಕರಣದ ಸಂಸ್ಕೃತಿಗೆ ಹಳ್ಳಿಗಳು ಕೂಡ ಏನಾಗಿದೆ ಇವತ್ತು ಒಳಗಾಗಿದ್ದಾವೆ ನಮ್ಮ ಭಾರತ ದೇಶದ ಅನೇಕ ಹಳ್ಳಿಗಳು.
ಅದು ಕೂಡ ತುಂಬಾ ನೋವಿನ ಒಂದು ಸಂಗತಿ. ಇಲ್ಲಿ ದನ ಕುಡಿದು ಹೋಗಲಿ ಅಂತ ನೀರು ತುಂಬಿದ ಬಾಲ್ಯ ದಿನಗಳು ನನಗಿನ್ನೂ ನೆನಪಿವೆ ಅನ್ನೋದು ಲೇಖಕ ಹಂಚಿಕೊಡ್ತಾರೆ. ನಾನು ಕೂಡ ನಮ್ಮ ಹಳ್ಳಿಗಳಲ್ಲಿ ಅನೇಕ ಚಿಕ್ಕ ವಯಸ್ಸಿನಲ್ಲಿ ಇದ್ದ ಸಮಯದಲ್ಲಿ ಇದೆಲ್ಲವೂ ಕೂಡ ನೋಡಿದ್ದೇನೆ. ಆದ್ರೆ ತಾವು ವಿದ್ಯಾರ್ಥಿಗಳು ಆ ತರ ನೋಡ್ಲಿಕ್ಕೆ ಸಾಧ್ಯ ಇಲ್ವಾ? ಇತ್ತೀಚಿನ ದಿನಗಳಲ್ಲಿ ಹೇಳಿ, ನಮ್ಮ ಮನೆಗಳ ಪ್ರತಿ ಹಳ್ಳಿಯ ಮನೆ ಅಂದ್ರೆ ಅಲ್ಲಿ ದನಕರುಗಳು ಇರಲೇಬೇಕು ಅಂತ ಒಂದು ಮೌಲ್ಯ ಅಂತ ಒಂದು ಸಂಸ್ಕೃತಿ ನಮ್ಮಲ್ಲಿತ್ತು. ಕನಿಷ್ಠ ಪಕ್ಷ ಒಂದು 4-5 ದನಕರುಗಳು ಮನೇಲಿ ಇರ್ತಾ ಇದ್ವು. ಅದಕ್ಕೆ ಸಂಪೂರ್ಣದ ಎಲ್ಲ ಕೆಲಸ ಕಾರ್ಯಗಳು ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಬಾಲ್ಯ ದಿನಗಳು ಇದ್ದು ಅನ್ನೋದು ನಮಗೆ ಖುಷಿ ಆಗುತ್ತೆ. ಆದ್ರೆ ತಾವೆಲ್ಲರೂ ಕೂಡ ಮೊಬೈಲ್ನ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದೀರಾ. ಆಧುನಿಕ ತಂತ್ರಜ್ಞಾನದ ಒಂದು ಜಗತ್ತಿನಲ್ಲಿ ಇರೋದ್ರಿಂದ ಎಲ್ಲ ಈ ತರದ ಒಂದು ನಮ್ಮ ಸಂಸ್ಕೃತಿಯಿಂದ ವಂಚಿತರಾಗಿರೋದು ದುರಂತ. ಹೀಗಾಗಿ ಇಲ್ಲಿ ಲೇಖಕಿಯ ಮಾತುಗಳು ಹೇಳೋದು ತುಂಬಾ ಅರ್ಥಪೂರ್ಣವಾಗಿರುವಂತದ್ದು. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ. ದಿಲ್ಲಿಯಲ್ಲೋ ಧಗೆ ಬಿಸಿಲು. ಲೇಖಕಿ ಇಲ್ಲಿಂದ ವಿದೇಶಕ್ಕೆ ಹೋಗಿದ್ದು ನಮ್ಮ ರಾಜಧಾನಿ ಡೆಲ್ಲಿಗೆ ಹೋಗಿ ಅಥವಾ ದೆಹಲಿಗೆ ಹೋಗಿ ದಿಲ್ಲಿ ಅಂತ ಕರೀತೀವಿ, ಅಲ್ಲಿಂದ ವಿದೇಶಕ್ಕವರು ಹೋಗಿದ್ರು, ಹಾರಿದ್ರು. ಅಲ್ಲಿ ನಮ್ಮ ಡೆಲ್ಲಿನೂ ಕೂಡ ತುಂಬಾ ಉಷ್ಣಾಂಶ ಇರ್ತಕ್ಕಂಥ ಜಾಗ. ಧಗೆ ಬಿಸಿಲು, ತುಂಬಾ ಬಿಸಿಲಿರ್ತಕ್ಕಂಥ ಒಂದು ಸ್ಥಳ ಅದು. ಹಾಗೆ ತುಂಬಾ ವಾಯುಮಾಲಿನ್ಯ ಆಗಿದ್ದು ಅದರಲ್ಲಿ ಏನು ಅನಾಹುತಗಳಾಯಿತು ಕಳೆದ ವರ್ಷ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ. ಅದಕ್ಕೂ ಕೂಡ ನಾವೇ ಕಾರಣಕರ್ತರು, ಬೇರೆ ಯಾರೂ ಅಲ್ಲ. ಪ್ರಕೃತಿಯಿಂದ ಏನ್ ಸವಲತ್ತು ಸಿಕ್ಕೋಗೈತೆ ಅದೆಲ್ಲವನ್ನೂ ಯಥೇಚ್ಛಪಡಿಸಿಕೊಂಡು ದುರಾಸೆಯಿಂದ ನಮ್ಮ ಪ್ರಕೃತಿಯನ್ನ ಹಾಳು ಮಾಡ್ತಾ ಇರೋದು ನಾವೇ. ಹೀಗಾಗಿ ಅವೆಲ್ಲವನ್ನು ಅನುಭವಿಸ್ಬೇಕಾದ್ರೆ ಕೂಡ ನಾವೇ. ಹೀಗಾಗಿ ನೋಡು, ಆದ್ರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ರು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಡೆಲ್ಲಿ ನಮ್ಮ ದೇಶದ ಒಂದು ನಗರ, ಅಲ್ಲೂ ಕೂಡ ಆ ತರ ಒಂದು ಸಂಸ್ಕೃತಿ ಇತ್ತು ಅನ್ನೋದು ಕೂಡ ಉಲ್ಲೇಖ ಮಾಡ್ತಾರೆ. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ನಮ್ಮ ದೇಶದ ನಾನು ಹೇಳಿದಾಗ ನಮ್ಮಲ್ಲಿ ನೀರು ಕೂಡ ಬೇಸಿಗೆ ಕಾಲದಲ್ಲಿ ಅನೇಕ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ತರದ ನೀರು ಕೊಡೋ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದಾರೆ. ನೀರು ಕೊಡೋದು ಪ್ರಾಚೀನ ಕಾಲದಲ್ಲಿ ಇದೆ. ಆದ್ರೆ ಈ ನಗರಗಳಲ್ಲಿ ಬೇಸಿಗೆ ಕಾಲದಲ್ಲಿ ಅದರಿಂದ ಆಗ್ತಕ್ಕಂಥ ಆ ಒಂದು ಬಿಸಿಲಿನ ಧಗೆಯಿಂದ ಆಗ್ತಕ್ಕಂಥ ಅನಾಹುತ ತಪ್ಪಿಸಲಿಕ್ಕೋಸ್ಕರ ಅನೇಕ ನಗರಗಳಲ್ಲಿ ಈ ತರ ಮಡಿಕೆಗಳಲ್ಲಿ ನೀರನ್ನು ತುಂಬಿಟ್ಟು ಅಲ್ಲಿ ಬಂದಂತವರಿಗೆ ನೀರು ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಮಾಡಿರೋದು ಅದು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋ ಅರ್ಥ. ಈ ಹಿನ್ನೆಲೆಯಲ್ಲಿ ಬಂದವರಿಗೆಲ್ಲ ಆಟೋದಲ್ಲಿ ಅಥವಾ ಬಸ್ ನಲ್ಲಿ ಬಂದವರಿಗೆ ಅಥವಾ ದಾರಿ ಹೋಗರು ಅಂತ ಕರಿತೀವಿ. ದಾರಿ ಹೋಗರು ದಾರಿಗೆ ಯಾರ್ಯಾರು ಬರ್ತಾರೆ ತುಂಬಾ ಬಾಯಾರಿಕೆ ಇದ್ರೆ ಅವರಲ್ಲಿ ನೀರನ್ನ ಕುಡಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅಂತ ಸ್ವಯಂ ಸೇವಕರು ಅಂತ ಗುರುದ್ವಾರಗಳಂದ್ರೆ ಸಿಖ್ಖರ ಒಂದು ಧಾರ್ಮಿಕ ಯಾತ್ರಾ ಸ್ಥಳ, ಅದನ್ನ ಗುರುದ್ವಾರ ಅಂತ ಕರಿತೀವಿ. ಡೆಲ್ಲಿಯಲ್ಲಿ ಇರುವಂತದ್ದು. ಅಲ್ಲಿ ಮತ್ತು ಅನೇಕ ಸ್ಥಳಗಳಲ್ಲಿ ಇಂಥ ಸ್ವಯಂ ಸೇವಕರು ತಮ್ಮಷ್ಟು ತಾವೇ ಯಾರ ಒತ್ತಡ ನಿಲ್ದಾನೆ ತಾವೇ ಅಂತ ಒಂದು ಗುಣವನ್ನ, ಮಾನವೀಯ ಗುಣವನ್ನು ಬೆಳೆಸಿಕೊಂಡು ಈ ತರದ ಒಂದು ಸಹಕಾರ ಮಾಡುವಂತ ಒಂದು ಮನೋಭಾವ ಬೆಳೆಸಿಕೊಂಡದ್ದು ಅದು ನಮ್ಮ ಭಾರತೀಯ ಇರತಕ್ಕಂಥ ನಮ್ಮ ಮೂಲ ಅಂತ, ನಮ್ಮ ಭಾರತೀಯ ರಕ್ತದಲ್ಲಿರುವಂತಹ ಒಂದು ಮೂಲ ಗುಣ. ಆ ರೀತಿ ಇರುವಂತ ಒಂದು ಸಂಸ್ಕೃತಿಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ, ಅಂದ್ರೆ ಡೆಲ್ಲಿಯಲ್ಲಿ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ದಂತೆ. ಯಾವ ರಸ್ತೆಯಲ್ಲಿ ಇರುವಂತದ್ದು? ರೋಹ್ತಕ್ ರಸ್ತೆ ಅನ್ನೋ ಒಂದು ರಸ್ತೆ. ಅಲ್ಲಿ ಅವ್ರ ಮನೆ ಒಳಗೆ ಹೋದಾಗ ಅವ್ರು ಹೇಳಿದ್ರಂತಲ್ಲಿ, ಬೇಟಾ ತಾಯಾಜಿ ಆಯೇ ಹೈ ಥಂಡಾ ಪಾನಿ ಪಿಲಾವೋ. ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಅಂದ್ರೆ ನಿಮ್ಮ ತಾಯಿ ಬಂದಿದ್ದಾರೆ, ಅವರಿಗೆ ತಣ್ಣನೆಯ ನೀರನ್ನ ಕೊಡುವ ಅನ್ನೋ ಅರ್ಥ. ಆ ನೀರನ್ನ ಕೊಟ್ಟಾಗ ಆ ಪುಟ್ಟ ಹುಡುಗ ತಕ್ಷಣ ಏನ್ ಮಾಡಿದ, ಆ ತಣ್ಣನೆಯ ನೀರಂತಂದು ಅವ್ರಿಗೆ ಯಾರ ಲೇಖಕಿ ನೇಮಿ ಚಂದ್ರ ಅವರಿಗೆ ನೀರನ್ನ ಕೊಟ್ಟ. ದಿಲ್ಲಿಯ ಧೂಳು ಹಾದಿಗಳೆಲ್ಲವೂ ಮರೆತವು. ಅಂದ್ರೆ ಅಷ್ಟೊಂದು ಪೊಲ್ಯೂಷನ್ ಆಗಿರುವಂತ ನಗರ, ಜನಸಂಖ್ಯೆಯ ಒಂದು ಮಿತಿಮೀರದ ಜನಸಂಖ್ಯೆ, ಲಕ್ಷಾಂತರ ವಾಹನಗಳ ಒಂದು ಓಡಾಟ, ಕಾರ್ಖಾನೆಗಳು, ಅನೇಕ ಬೇರೆ ಬೇರೆ ಫ್ಯಾಕ್ಟರಿಗಳು ಇರ್ತಕ್ಕಂಥದ್ದು. ಇವೆಲ್ಲವುಗಳಿಂದ ಅಂತ ಒಂದು ದೊಡ್ಡ ನಗರ ಏನಾಗಿದೆ, ವಾಯು ಮಾಲಿನ್ಯದಿಂದ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಎಲ್ಲ ಮಾಲಿನ್ಯದಿಂದ ಏನಾಗಿದೆ, ತುಂಬಾ ಮಲಿನಗೊಂಡಿದೆ, ಕಲುಷಿತಗೊಂಡು ತುಂಬಾ ಹಾಳಾಗಿದೆ. ಹೀಗಾಗಿ ಅಲ್ಲಿಂದ ಎಷ್ಟೊತ್ತಿಗೆ ಮನೆಗೆ ಹೋಗಿ ಎಲ್ಲರೂ ಒಳ್ಳೆ ನೀರು ಕುಡಿತಪ್ಪ ಅನ್ನೋ ಭಾವನೆ ಅವರಿಗೆ ಆಗಿತ್ತು. ಹಾಗಾಗಿ ಅವ್ರ ಅತ್ತೆ ಮನೆ ಬಂದು ಅಲ್ಲಿ ನೀರು ಕುಡಿತಾರೆ. ತುಂಬಾ ಅವರಿಗೆ ಆ ನೀರನ್ನು ಕುಡಿದು ವಿಶ್ರಾಂತಿನ ಪಡ್ಕೊಳ್ತಾರೆ. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ ನೋಡಿ, ಇದು ನಮ್ಮ ಭಾರತದಲ್ಲಿ ಇರುವ ಸಂಪ್ರದಾಯನ ಅವರು ಮತ್ತೆ ಹೇಳ್ತಾರೆ. ಮನೆಗೆ ಯಾರೇ ಬಂದು ಫಸ್ಟ್ ನೀರು ಕೊಡುವಂತ ಒಂದು ಸಂಪ್ರದಾಯ ನಾವೆಲ್ಲ ಬೆಳೆಸ್ಕೊಂಡಿದೀವಿ ಅನ್ನೋದು. ಡಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲೇ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ನೋಡಿ, ನಾವು ಯಾವ್ದಾದ್ರು ಹೋಟೆಲ್ ಹೋದ್ರೆ ತಕ್ಷಣ ನಮ್ಗೆ ಆ ಸಪ್ಲೈ ಮಾಡ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಬಂದು
ನಾವೆಷ್ಟು ಜನ ಇದೀವೋ ಅಷ್ಟು ಜನಕ್ಕೆ ಅಷ್ಟು ಲೋಟ ತಂದು ನೀರಿಡ್ತಾನೆ. ಒಂದೇ ಲೋಟ ಇಡಲ್ಲ. ನಾವು 4 ಜನ ಇದ್ರೆ 4 ಜನ 4 ಲೋಟ ತಂದು ನೀರಿಡ್ತಾನೆ. ಒಬ್ಬರೇ ಹೋಗಿದ್ರೆ 1 ಲೋಟ ತಂದು ನೀರಿಡ್ತಾನೆ. ಅದು ಉಚಿತವಾಗಿ ಸಿಗುವಂತ ನೀರು. ನಾವು ಬೇಗ ಕುಡ್ದಂಗೆ ಎದ್ದು ಬರ್ಬೋದು. ಅಂದ್ರೆ ಅಂತ ಸಂಸ್ಕೃತಿಯಲ್ಲಿ ನಾವು ಇದೀವಿ ಅನ್ನೋ ಅರ್ಥ. ಅದು ಇಲ್ಲಿ ಡಾಬಾಗಳು ಅಂತ. ನಾವು ಡಾಬಾಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಈ ತರದ ಒಂದು ಸಂಸ್ಕೃತಿ ಕೂಡ ನಮ್ಮಲ್ಲಿ ಬೆಳೀತಾ ಇದೆ. ಡಾಬಾಗಳು ಅಂದ್ರೆ ಹೆದ್ದಾರಿಯ ಅಕ್ಕಪಕ್ಕಗಳಲ್ಲಿ ಇವು ಹೆಚ್ಚಾಗಿರ್ತಕ್ಕಂಥವು. ರಾತ್ರಿ ಸಮಯದಲ್ಲಿ ಹೆಚ್ಚು ಇವು ಕಾರ್ಯವನ್ನು ನಿರ್ವಹಿಸತಕ್ಕಂಥವು. ಹೆದ್ದಾರಿಗೆ ಓಡಾಡ್ತಕ್ಕಂಥ ಅನೇಕ ವಾಹನ ಸವಾರರಿಗೆ ಈ ಹೋಟೆಲ್ಗಳು ಏನ್ ಮಾಡ್ತಾರೆ ಅಂದ್ರೆ ಆಹಾರದ ಒಂದು ಹಸಿವನ್ನು ನೀಗಿಸ್ತಕ್ಕಂಥ ಒಂದು ಹೋಟೆಲ್ ಸ್ಥಳಗಳು. ಆ ಡಾಬಾ ಆಗಲಿ, ದರ್ಶಿನಿ ಅಂದ್ರೆ ಸಣ್ಣ ಸಣ್ಣ ಉಪಹಾರ ಗೃಹಗಳಾಗಲಿ, ಪಂಚತಾರ ಹೋಟೆಲ್, ದೊಡ್ಡ ದೊಡ್ಡ ಅಶೋಕ ಹೋಟೆಲ್ ಅಂತ ಕರಿತೀವಿ ಬೆಂಗಳೂರು ಅಂತ ದೊಡ್ಡ ಹೋಟೆಲ್ಗಳಾಗಲಿ, ಅಲ್ಲೆಲ್ಲವೂ ಕೂಡ ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ಯಾವುದೇ ಹೋಟೆಲ್ ಹೋದ್ರು ಕೂಡ ಸಣ್ಣ ಹೋಟೆಲ್ ಇಂದ ದೊಡ್ಡ ಹೋಟೆಲ್ ಎಲ್ಲಿಗೆ ಹೋಗ್ಲಿ ತಕ್ಷಣ ನಮ್ಗೆ ಏನ್ ಸಿಗುತ್ತಲೆ, ಮೊದಲು ನೀರು ಸಿಗುತ್ತೆ ಕುಡಿಲಿಕ್ಕೆ. ಪುಕ್ಕಟೆಯಲ್ಲಿ ಕೊಡುವ ನೀರು, ಅದು ಕೂಡ ಏನೋ ಪುಕ್ಕಟೆ, ಪುಕ್ಸಟ್ಟೆ ಅಂತ ಕರಿತೀವಿ, ಪುಕ್ಕಟೆ ಅಂತ ಕರಿತೀವಿ. ಅದನ್ನ ಅಲ್ಲಿ ನೀರು ಕೊಡ್ತಾರೆ. ಆದ್ರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲೆಯುತ್ತಿದ್ದೇನೆ ಎಲ್ಲವನ್ನು ಹೇಳಿದ ನಂತರ ಅವರು ಅಲ್ಲಿಗೆ ಹೋದ ಸಮಯದಲ್ಲಿ ಅದನ್ನು ಹೇಳ್ತಾರೆ. ವಿದೇಶಕ್ಕೆ ಹೋದ ಸಮಯದಲ್ಲಿ ಅಲ್ಲಿ ನೀರು ಕೊಡದ ಇರ್ತಕ್ಕಂಥ ಒಂದು ದೇಶದಲ್ಲಿ ನಾನು ಇವತ್ತೇನ ಮಾಡ್ತಾ ಇದ್ದೀನಿ, ಅಲಿತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಮುಂದೆ ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ನೋಡಿ, ಇಲ್ಲಿ ವಿದೇಶದ ಸಂಸ್ಕೃತಿಯನ್ನ ಒಳಗೊಂಡಂತ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ವಿದೇಶದಲ್ಲಿ ಮ್ಯಾಕ್ಡೊನಾಲ್ಡ್ ಅಂತ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್, ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥ ಒಂದು ಕಂಪನಿ ಅದು. ಅಂದ್ರೆ ಅನೇಕ ವಿವಿಧ ಖಾದ್ಯಗಳನ್ನ, ಆಹಾರದ ತಿನಿಸುಗಳನ್ನ ಕೊಡುವಂತ ಒಂದು ಕಂಪನಿ ಅದು ಮ್ಯಾಕ್ಡೊನಾಲ್ಡ್. ಕುರುಕುಲು ತಿಂಡಿಗಳನ್ನ ಹೆಚ್ಚಾಗಿ ಕೊಡುವಂತದ್ದು ಈ ತರದ ಒಂದು ಕಂಪನಿ ಅದು ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥ. ಇಡೀ ಜಗತ್ತಿನ ಬಹಳ ಹೆಚ್ಚು ವ್ಯಾಪಕವಾಗಿ ಹರಡಿರ್ತಕ್ಕಂಥ ಒಂದು ಕಂಪನಿ ಅದು ಮ್ಯಾಕ್ಡೊನಾಲ್ಡ್ ಅಂತ. ನೀವು ಅದರ ಒಂದು ಚಿಹ್ನೆ ನೋಡಿರ್ಬೋದು. ಈ ತರದ ಒಂದು ಚಿಹ್ನೆ ಒಳಗೊಂಡಿರ್ತಕ್ಕಂಥ ಒಂದು ಕಂಪನಿಗಳು ನಮ್ಮ ದೇಶದಲ್ಲಿ ಕೂಡ 106 ಇದೆ. ಈ ಒಂದು ಮ್ಯಾಕ್ಡೊನಾಲ್ಡ್ ಅಂತ ಕಂಪನಿ ಅದನ್ನ ಆ ಒಂದು ಫಾಸ್ಟ್ ಫುಡ್ ಕಂಪನಿ ನಿರ್ಮಾಣ ಮಾಡಿದ್ದಾರಪ್ಪ ಅಂದ್ರೆ ಸಂಸ್ಥಾಪಕ ರಿಚರ್ಡ್ ಮೊರೈಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದರ ಸಂಸ್ಥಾಪಕ. ಅಮೆರಿಕದಲ್ಲಿ ಅದನ್ನು ನಿರ್ಮಾಣ ಮಾಡಿದಂತ ಸಂದರ್ಭ ಅಲ್ಲಿ ಸುಮಾರು ಈಗ ಇಡೀ ಜಗತ್ತಿನಲ್ಲಿ 35,000 ಕಡೆ ಇದರ ಒಂದು ಶಾಖೆಗಳಿದಾವೆ, ಬ್ರಾಂಚಸ್ ಇದಾವೆ. ಈ ತರ ಮ್ಯಾಕ್ಡೊನಾಲ್ಡ್ ಕಂಪನಿಗಳ ಒಂದು ಅನೇಕ ಉತ್ಪನ್ನಗಳನ್ನು ಒಳಗೊಂಡಂತ ಒಂದು ಕಂಪನಿಯ ಅನೇಕ ಅಂಗಡಿಗಳು ಎಲ್ಲ ಕಡೆ ಜಾಯಿಂಟ್ಸ್ಗಳು ಸಿಗ್ತಾವೆ. ನಮ್ಮ ಬೆಂಗಳೂರು ಕೂಡ ಇದಾವೆ. ಈ ತರದ ಒಂದು ಅಂಗಡಿಗಳು ಎಲ್ಲವೂ ಕೂಡ ವ್ಯವಹಾರದ ಮೂಲಕನೇ ಮನುಷ್ಯರನ್ನ ಅಳೆಯುವಂಥದ್ದು. ದುಡ್ಡಿಲ್ದರೆ ಅಲ್ಲೇನು ಕೂಡ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಮ್ಯಾಕ್ಡೊನಾಲ್ಡ್ ಅಂತ ಅಗ್ಗದ ಫಾಸ್ಟ್ ಫುಡ್, ಅಗ್ಗ ಅಂದ್ರೆ ಕಡಿಮೆ ಬೆಲೆ ಆದ್ರೆ ಅಂತ ಗುಣಮಟ್ಟದ್ದಲ್ಲ. ನಾವೇ ಮಾಡ್ತೀವಿ, ಗುಣಮಟ್ಟದ ಕೇಳೋದಕ್ಕಿಂತ ನಮಗೆ ಬೇಗ ಸಿಗ್ಬೇಕು, ಅದರಿಂದ ಏನಾದರೂ ಅನಾಹುತ ಮುಂದೆ ಏನಾರ ಆಗಲಿ. ಆದ್ರೆ ಆ ತರದ ಆಹಾರಗಳನ್ನ ನಾವು ಸ್ವೀಕಾರ ಮಾಡ್ತಕ್ಕಂಥ ಸಂಸ್ಕೃತಿ ನಾವು ಈಗ ಒಳಗಾಗಿದೆ. ಆ ತರದ ಫಾಸ್ಟ್ ಫುಡ್ ಅಂದ್ರೆ ಬೇಗ ತಯಾರು ಮಾಡಿ ಬೇಗ ನಮಗೆ ಕೊಡುವಂಥದ್ದು, ಆ ಕ್ಷಣಕ್ಕೆ ನಾವು ತಿನ್ಬೇಕು. ಆ ತರದ ಒಂದು ಫಾಸ್ಟ್ ಫುಡ್ ಜಾಯಿಂಟ್ಸ್ ಗಳಿಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳು, ದೊಡ್ಡ ದೊಡ್ಡ ಪಂಚತಾರ ಹೋಟೆಲ್ಗಳು ಅಂತ ಕರಿತೀವಿ, 5 ಸ್ಟಾರ್ ಹೋಟೆಲ್ಗಳು ಅಂತ. ಆ ಒಂದು ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ಇಲ್ಲಿ ಅಂದ್ರೆ ವಿದೇಶದಲ್ಲಿ ಹೇಳುವಂತ ಮಾತು. ಬೇರೆ ಅಮೆರಿಕದಂತ ದೇಶಗಳಲ್ಲಿ, ಯುರೋಪಿನ ಅನೇಕ ದೇಶಗಳಲ್ಲಿ ಈ ತರದ ಸಂಸ್ಕೃತಿ ಪರಂಪರೆನ ಅವರು ಬೆಳೆಸ್ಕೊಂಡಿಲ್ಲ. ಎಲ್ಲವೂ ಕೂಡ ದುಡ್ಡಿನ ಮೂಲಕನೇ ಮಾಡುವಂಥದ್ದು. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ನಮ್ಮಲ್ಲಿ ಸಹಜವಾಗಿ ಊಟ ಮಾಡೋದಕ್ಕೆ ಮೊದಲು ಸ್ವಲ್ಪ ನೀರು ಕುಡಿದು ನಮ್ಗೆ ಊಟ ಮಾಡುವಂತ ಸಂಸ್ಕೃತಿ ಇದೆ. ಮೊದಲು ಒಂದು ಅರ್ಧ ಗಂಟೆ ಮೊದಲು ನೀರು ಕುಡಿದು ಅಲ್ವಾ. ಅದರಲ್ಲಿ ಎಲ್ಲವೂ ಕೂಡ ಆಹಾರ ಸೇವನೆ ಆಗುವಂಥದ್ದು, ಊಟ ಮಾಡುವಂಥದ್ದು ಯಾವ್ದಪ್ಪ ಅಂದ್ರೆ ಈ ರೀತಿ ಬೇರೆ ಪಾನೀಯಗಳಿಂದ. ಅಂದ್ರೆ ಯಾವ್ಯಾವ ಪಾನೀಯಗಳು? ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದ ಊಟ ಆರಂಭ ಆಗುತ್ತೆ. ಅಂದ್ರೆ ಊಟವನ್ನ ಮಾಡ್ತಾ ಮಾಡ್ತಾ ಕುಡಿಯುವಂಥದ್ದು. ಈ ಸಂಸ್ಕೃತಿ ನಮ್ಮ ದೇಶಕ್ಕೂ ಈಗಾಗಲೇ ಕಾಲಿಟ್ಟಿದೆ ಅಲ್ವಾ. ನೀವು ನೋಡಿರ್ಬೋದು, ಅನೇಕ ಮಾಧ್ಯಮಗಳಲ್ಲಿ ತೋರಿಸ್ತಾರೆ ನಮ್ಮ ಸಂಸ್ಕೃತಿ ಏನೆಲ್ಲ ಬದಲಾವಣೆ ಆಗಿದೆ, ವಿದೇಶಕ್ಕೆ ನಾವು ಎಷ್ಟು ಮಾರು ಹೋಗಿದ್ದೀವಿ ಅನ್ನೋ ಕೂಡ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆ ನೀಡುತ್ತಾರೆ. ನೋಡಿ, ಇವೆಲ್ಲವೂ ಕೂಡ ಊಟ ಜೊತೆ ಊಟ ತಗೊಂಡ್ಮೇಲೆ ಇವೆಲ್ಲವೂ ಸಿಗುವಂತದ್ದು. ಅದು ಈ ತರ ಪಾನೀಯಗಳಿಗೆ ದುಡ್ಡು ಕೊಟ್ಟು ಕೊಳ್ಳುವಂತ ಒಂದು ಸಂಸ್ಕೃತಿ ಅದು. ನೋಡು, ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್, ಫ್ರೆಂಚ್ ಅನ್ನೋದು ಫ್ರೆಂಚ್ ಹೆಸರಲ್ಲ, ಫ್ರಾನ್ಸ್ ನ ದೇಶದ ಒಂದು ಖಾದ್ಯ.
ಅಲ್ಲಿ ಮೂಲ ತಯಾರಾದಂತ ಒಂದು ಖಾದ್ಯ ಅದು, ಅಂದ್ರೆ ತಿನಿಸು, ತಿಂಡಿ ಅಂತ ನಾವು ಬಳಸ್ಕೋಬಹುದು. ಆ ಫ್ರೆಂಚ್ ಫ್ರೈಸ್ ಅನ್ನೋ ಒಂದು ಏನ್ ಖಾದ್ಯ ಇದೆ, ತಿಂಡಿ ಇದೆ, ಅದು ಅಲ್ಲಿ ಮೂಲ ಫ್ರಾನ್ಸ್ ದೇಶದ ಮೂಲ ಒಂದು ಖಾದ್ಯ ಅದಾಗಿರ್ಲಿ. ಅಂದ್ರೆ ಅಲ್ಲಿ ಸಿಗುವಂತ ಏನೇನಿದಾವೆ ಅನ್ನೋ ಅರ್ಥ. ಸ್ಯಾಂಡ್ವಿಚ್ ಆಗಲಿ, ಸ್ಯಾಂಡ್ವಿಚ್ ಅಂತಕ್ಕಂಥದ್ದು ಎರಡು ಬ್ರೆಡ್ ನ ಹೋಳು ಇರುತ್ತೆ, ನೀನು ಆ ಚಿತ್ರದಲ್ಲಿ ನೋಡಿರ್ಬೋದು. ಆ ಬ್ರೆಡ್ ನ ಹೋಳುಗಳ ನಡುವೆ ಅದರ ಅನೇಕ ಬೇರೆ ಬೇರೆ ಹೂರಣವನ್ನ ತುಂಬಿ, ಆಮೇಲೆ ಅದರಲ್ಲಿ ಅನೇಕ ತರಕಾರಿ, ಅದ್ರ ಜೊತೆ ಹಣ್ಣು, ಮಾಂಸ, ಬೆಣ್ಣೆ, ಹಿಂಗೆ ಮನುಷ್ಯನ ಸವಿಲಿಕ್ಕೆ ಏನ್ ಬೇಕೋ, ಬಾಯಿ ರುಚಿ ಏನ್ ಬೇಕೋ ಅದೆಲ್ಲವನ್ನು ಕೂಡ ತುಂಬುವಂಥದ್ದು ಅದರಲ್ಲಿ ಇರುತ್ತೆ. ಅದನ್ನ ಬಹಳ ಇಷ್ಟಪಟ್ಟು ತಿಂತಾರೆ ಬಹಳ ಜನ. ಅದೊಂದು ಫ್ಯಾಷನ್ ಕೂಡ. ಅವರು ಇಂಥ ಹೋಟೆಲ್ ಅಲ್ಲಿ ತಿಂದ್ರೆ, ಈ ತರದ ಆಹಾರ ತಿಂದ್ರೆ ಏನೋ ಒಂಥರ ಅವ್ರಿಗೆ ಅವರ ಒಂದು ಅಂತಸ್ತು ಹೆಚ್ಚಾಗುತ್ತೆ ಅನ್ನೋ ಮನೋಭಾವವನ್ನು ಬಹಳ ಜನ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಸ್ಯಾಂಡ್ವಿಚ್ ಆಗಲಿ ಅಂದ್ರೆ ಆ ಬ್ರೆಡ್ಡಿನ ಹೋಳಿನ ನಡುವೆ ಇರುವಂತಹ ಆ ಥರದ ಒಂದು ಖಾದ್ಯ ತಿನ್ನುವಂಥದ್ದು. ಆಮೇಲೆ ಬರ್ಗರ್, ನೋಡಿ ಬರ್ಗರ್, ಪಿಜ್ಜಾ ನಾವೆಲ್ಲ ಈಗ ನಮ್ಮ ಜಾಹೀರಾತುಗಳಲ್ಲಿ ತೋರಿಸ್ತಾರೆ. ಅತಿ ಕಡಿಮೆ ಬೆಲೆಗೆ 40 ರೂಪಾಯಿ 50 ರೂಪಾಯಿ ಆ ಥರದ್ದು ಕೊಟ್ರೆ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ ನಮ್ಮ ನಗರಗಳಲ್ಲಿ ನಿರ್ಮಾಣ ಆಗಿದೆ. ಅದು ಕೂಡ ಬರ್ಗರ್ ಅಂತಕ್ಕಂಥದ್ದು ಕೂಡ ಇದು ಅಮೆರಿಕದಲ್ಲಿ ಹೆಚ್ಚು ಅಲ್ಲಿಂದ ಬಳಕೆ ಆದಂತ ಒಂದು ತಿನಿಸು. ಅದು ಕೂಡ ಅದು ಎರಡು ಬನ್ನು, ಬೇಕರಿ ಎರಡು ಬನ್ನುಗಳ ನಡುವೆ ಈ ತರದ ಒಂದು ಹಣ್ಣು ಅಥವಾ ಮಾಂಸವನ್ನ ಅಥವಾ ಬೇರೆ ಬೇರೆ ಖಾದ್ಯವನ್ನ ತುಂಬಿ ಬಾಯಿ ರುಚಿ ಏನ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಾರೆ. ಈ ತರದ ಒಂದು ಪಿಜ್ಜಾ ಇದೆಲ್ಲ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಈ ತರದ ಒಂದು ಆಹಾರದ ಸಂಸ್ಕೃತಿಗೆ ನಮ್ಮ ಭಾರತೀಯರು ಕೂಡ ಒಳಗಾಗ್ತಿರೋದು ತುಂಬಾ ದುರಂತದ ವಿಚಾರ. ಹೀಗಾಗಿನೇ ನಮ್ಮ ಭಾರತದ ಜೀವನ ಶೈಲಿ ಬದಲಾಗಿದೆ, ಆಹಾರ ಪದ್ಧತಿ ಬದಲಾಗ್ತಾ ಇದೆ. ಆ ಮೂಲಕ ನಮ್ಮ ದಿನನಿತ್ಯದ ರೋಗ ರುಜಿನಗಳು ಕೂಡ ಜಾಸ್ತಿ ಆಗ್ತಿದೆ. ಹೀಗೆ ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆ ನೀಡುತ್ತಾರೆ. ಇವೆಲ್ಲವೂ ನಾವು ತಿಂತ ಇದ್ರ ಕೋಲನ್ನು ಕೊಡ್ತಾರೆ. ಕೋಲ ಅನ್ನೋದು ಒಂದು ಜಾತಿ ಮರ. ಅದು ಮುಂಚೆ ಒಂದು ಔಷಧಿಗೆ ಬಳಸ್ತಾ ಇದ್ದಂತ ಒಂದು ಸಂದರ್ಭ ಇತ್ತಂತೆ ಆಗಿನ ಕಾಲದಲ್ಲಿ. ಅದು ಬರ್ತಾ ಬರ್ತಾ ಅದು ಪಾನೀಯವಾಗಿದೆ. ಆ ಪಾನೀಯ ಯಾವ ರೀತಿ ಆಗಿದೆ ಅಂದ್ರೆ ಅದನ್ನು ಕುಡಿದಲೇ ಇರ್ಲಿಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಕೋಲಾದ ಒಂದು ಜಾಹೀರಾತುಗಳನ್ನು ನಾವು ದಿನನಿತ್ಯ ನೋಡ್ತೀವಿ. ಕೋಲಾಗಳು ಅನೇಕ ಬೇರೆ ಬೇರೆ ರೀತಿಯ ಕೋಲಾ ಕಂಪನಿಯಲ್ಲಿರ್ತ ಕೋಕಾ ಕೋಲಾ, ಪೆಪ್ಸಿ, 7up ಈ ತರ ನಾವು ಬೇಕರಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅವನ್ನ ಬಣ್ಣ ಬಣ್ಣದ ಬಾಟಲ್ ಎಲ್ಲ ಹಾಕಿಟ್ಟಿರ್ತಾರೆ. ಅದನ್ನ ಮಕ್ಕಳು ಅಂತ ನೋಡಿದ ತಕ್ಷಣ ಕುಡಿಲೇಬೇಕು. ಅದನ್ನ ಪೋಷಕರು ಕೂಡ ಆ ತರದ ಒಂದು ಸಂಸ್ಕೃತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಈ ತರದ ಒಂದು ಎಲ್ಲ ಬಾಟಲಿ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕೂಡ ಏನಾಗ್ತಾ ಇದೆ, ಒಳಗಾಗ್ತಾ ಇರೋದು. ನಿಜಕ್ಕೂ ನಮ್ಮ ಭಾರತೀಯ ಸಂಸ್ಕೃತಿ ಮರಿತಿದೆ ಅನ್ನೋ ಭಾವನೆ ಉಂಟಾಗುತ್ತೆ. ಈ ರೀತಿ ಇಡೀ ವಿದೇಶದಲ್ಲಿ ಅಥವಾ ಅಮೆರಿಕ ದೇಶದಲ್ಲಿ ಈ ತರದ ಒಂದು ಆಹಾರ ಸಂಸ್ಕೃತಿ ಮತ್ತು ನೀರು ಕೊಡುವ ಸಂಸ್ಕೃತಿ ಅಲ್ಲಿಲ್ಲ. ಈ ತರದನ್ನ ಬಳಸಿದ್ರೆ ಮಾತ್ರ ನಾವು ಜೀವಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಮಾನಸಿಕ ಒತ್ತಡವನ್ನ ನಮ್ಮ ಮೇಲೆ ಏನ್ ಮಾಡಿದ್ದಾರೆ, ಅವು ಆಗ್ತಾ ಇದ್ದಾರೆ. ಅಂದ್ರೆ ಮಾನಸಿಕ ಸ್ಥಿತಿಯ ನಿರ್ಮಾಣ ಮಾಡಿರುವಂತದ್ದು. ಅದು ಬಹಳ ನೋವಿನ ಒಂದು ವಿಚಾರ. ನಾವು ಲೇಖಕಿ ಇವೆಲ್ಲವನ್ನ ಗಮನಿಸಿದ ನಂತರ ಮಧ್ಯಾಹ್ನದ ಊಟದ ಸಮಯ ನಾನು ನೀರು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿ ನೀರು ಬರುತ್ತಿತ್ತು. ಇವಾಗ ನೀರನ್ನ ಕೇಳಿದಾಗ ಯಾವ ಹೋಟೆಲ್ ಅಲ್ಲಿರ್ತಕ್ಕಂಥ ಹೋಟೆಲ್ ನೀರು ಕೊಡ್ತಾರೆ. ಅದು ಸಣ್ಣ ಒಂದು ಬಾಟ್ಲಲ್ಲಿ. ನೋಡಿ, ಎಲ್ಲ ಬಾಟ್ಲಿ ಸಂಸ್ಕೃತಿ ನಮ್ಮಲ್ಲಿ ಬಂದ್ಬಿಟ್ಟಿದೆ. ನಾನು ಆವಾಗಲೇ ಹೇಳಿದಂಗೆ ನಮ್ಮ ಮದುವೆಗಳಲ್ಲೂ ಕೂಡ ಎಲ್ಲ ಬಾಟ್ಲಿ ಇಟ್ಟು ನೀರು ಕುಡಿತಕ್ಕಂಥ ಸಂಸ್ಕೃತಿ. ಆ ಬಾಟಲ್ ನಲ್ಲಿ ನೀರನ್ನು ಎಷ್ಟು ಕುಡಿತಾರೆ? ಎಲ್ಲರೂ ಕೂಡ ನೀರನ್ನ ಕುಡಿಯಿಲ್ಲ. ಒಂದು ಅರ್ಧ ಲೀಟರ್ ಇಟ್ಟರೆ ಅದು ನೀರು ಕುಡಿಯೋ ಒಂದು ಸ್ವಲ್ಪ ನೀರು ಕುಡಿತಾರೆ, ಅರ್ಧ ನೀರು ಕುಡಿಯೋದಿಲ್ಲ. ಆ ನೀರನ್ನು ಅಲ್ಲಿ ಬಿಡ್ತಾರೆ. ಪರಿಸರ ಹಾಳು, ಅದು ಪ್ಲಾಸ್ಟಿಕ್ ಪರಿಸರದಿಂದ ಹಾಳು, ಶುದ್ಧೀಕರಿಸಿದ ನೀರು ಹಾಳು. ಆ ನೀರನ್ನ ಶುದ್ಧೀಕರಿಸಲಿಕ್ಕೆ ಬಳಸಂತ ಇನ್ನೂ ನೀರು ಅಲ್ಲಿರ್ತಕ್ಕಂಥ ಅನೇಕ ನೀರು ಕೂಡ ವ್ಯರ್ಥ ಆಗಿದೆ. ಇಷ್ಟೆಲ್ಲ ಸಂಸ್ಕೃತಿಯನ್ನ ನಮ್ಗೆ ಗೊತ್ತಿದ್ರು ಕೂಡ ನಾವು ಬಾಟ್ಲಿಯನ್ನು ಬಿಟ್ಟು ಬದುಕುವಂತ ಸ್ಥಿತಿಯನ್ನ ಮಾರ್ಬಿಟ್ಬಿಟ್ಟಿದೀವಿ. ಹೀಗಾಗಿ ಈ ಒಂದು ಸಂದರ್ಭವನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಲೇಖಕಿ. ಕುಡಿದು ನೋಡಿದರೆ ಅದು ಬರೀ ಸೋಡಾ. ಸಣ್ಣ ಬಾಟ್ಲಿ ತಂದಂತಲ್ಲ, ಅದು ಕೂಡ ಎಂತ ನೀರು? ಸೋಡಾ ನೀರು. ನಮ್ಮಲ್ಲಿ ಅನೇಕ ಅಂಗಡಿಗಳ ಸಿಗ್ತ ಸೋಡಾ ನೀರು. ಅದು ಅನೇಕ ಬೇರೆ ಯಾವುದೋ ಒಂದು ಸಂದರ್ಭ ಕುಡಿಯುವಂತದ್ದು. ಆದ್ರೆ ಇಲ್ಲಿ ದಿನನಿತ್ಯ ಬಳಸ್ತಕ್ಕಂಥ ಒಂದು ಪಾನೀಯ. ಸೋಡಾ ಅಲ್ಲ, ವಾಟರ್ ಎನ್ನುತ್ತಿದೆ. ಸೋಡಾ ಬೇಡಪ್ಪ ನನಗೆ, ನೀರು ಕೂಡ ಕುಡಿಲಿಕ್ಕೆ ಅಂತ ಕೇಳಿದ್ರೆ ಅವನು ಇದು ನೀರೇ, ಸ್ಪಾರ್ಕ್ಲಿಂಗ್ ವಾಟರ್ ಎನ್ನುತ್ತಿದ್ರು. ಸ್ಪಾರ್ಕ್ಲಿಂಗ್ ವಾಟರ್, ಸ್ಪಾರ್ಕ್ಲಿಂಗ್ ಅಂದ್ರೆ ಹೊಳೆಯುವ ನೀರು. ಇದೇ ನೀರು ನಿಜವಾದ ನೀರಿನ ಕುಡಿಯನ್ನ ಅವನು ಕೊಡ್ತಾನ. ಆದ್ರೆ ಅವ್ರು ಆ ನೀರು ನೋಡಿ ನಿಜವಾದ ಸಾದಾ ಸೀದಾ ನೀರಲ್ಲ, ಅಂದ್ರೆ ನಾವು ದಿನನಿತ್ಯ ಕುಡಿತಕ್ಕಂಥ ನೀರಲ್ಲ ಅಂತ ಗೊತ್ತಾಗುತ್ತೆ. ಅಪ್ಪ ಮಹನೀಯರೇ, ನನಗೆ ಹೊಳೆಯುವ ನೀರು ಬೇಡ, ಸ್ಪಾರ್ಕ್ಲಿಂಗ್ ವಾಟರ್ ಬೇಡ, ಹೊಳೆಯುವ ನೀರು ಬೇಡ, ಸಾದಾ ನೀರು ಕೊಡಿ ಎಂದೇ ಪುಟ್ಟ ಬಾಟಲು ತರಿಸಿದರು.
ಆದ್ರೆ ಅದು ಬೇಡ ಅಂದ್ರೆ ಅವನು ನೋಡೋ ದೃಷ್ಟಿಕೋನ ಬೇರೆ. ನಾವು ಯಾವುದೇ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದ್ರೆ ಕಡಿಮೆ ಒಂದು ಹಣವನ್ನ ಕೊಟ್ಟು ಏನಾದ್ರು ಕೇಳಿದ್ರೆ ಅವ್ರನ್ನ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಹೆಚ್ಚಿಗೆ ಏನು ಅದರ ಬೆಲೆ ಜಾಸ್ತಿ ಇರುತ್ತೋ ಅದನ್ನ ಕೊಂಡ್ಕೊಂಡ್ರೆ ಅವ್ರನ್ನ ನೋಡುವ ದೃಷ್ಟಿಕೋನ ಬೇರೆ ಇರುತ್ತೆ. ಈ ತರದ ಒಂದು ನಮ್ಮಲ್ಲಿ ಅಂತರದ ಒಂದು ವ್ಯವಸ್ಥೆಯನ್ನು ನಾವು ಕೂಡ ನಿರ್ಮಾಣ ಮಾಡ್ಕೊಂಡಿರೋದು, ಅದು ಕೂಡ ಭಾರತೀಯ ಸಂಸ್ಕೃತಿ ವಿರುದ್ಧವಾಗಿರುವಂತದ್ದು. ಹೀಗೆ ಆಮೇಲೆ ಅವನು ಪುಟ್ಟ ಬಾಟಲ್ ತಂದ ಈ ಬೇಡ ಅಂತ ಹೇಳಿದ್ವಿ, ಸ್ಪಾರ್ಕ್ಲಿಂಗ್ ವಾಟರ್ ಬೇಡ ಅನ್ನಕ್ಕೆ ಇನ್ನೊಂದು ಬಾಟಲ್ ನೀರ್ ತರ್ತಾನು. ಅದೆಂತ ವಾಟರ್ ಅಂದ್ರೆ ಸ್ಟಲ್ ವಾಟರ್, ಹೊಸ ಪದಪುಂಜವನ್ನ ಕಲಿತೆ. ಅದೆಂತ ವಾಟರ್ ಅಂದ್ರೆ ಸ್ಟಲ್ ವಾಟರ್. ಸ್ಟಲ್ ವಾಟರ್ ಅಂದ್ರೆ ನಮ್ಮ ಸಮುದ್ರದ ತೀರಗಳಲ್ಲಿ ಸಮುದ್ರದ ನೀರನ್ನು ಶುದ್ಧೀಕರಿಸಿ ಕೊಡುವಂತ ನೀರು, ಅದನ್ನ ಸ್ಟಲ್ ವಾಟರ್ ಅಂತ ಕರಿತಾರೆ. ಹಿಂದೆಲ್ಲ ಅದನ್ನ ಪ್ರಾಣಿಗಳಿಗೆ ಕೊಡ್ತಾ ಇದ್ರು, ಬೇರೆ ಬೇರೆ ಪ್ರಾಣಿಗಳಿಗೆ ಅದನ್ನ ಕುಡಿಲಿಕ್ಕೆ ಬಳಸ್ತಾ ಇದ್ದಾರೆ. ನೀರಿನ ಅಭಾವ ಇರುವಂತಹ ಜಾಗದಲ್ಲಿ, ಎಲ್ಲಿ ಉಪ್ಪು ನೀರಿನ ಒಂದು ಹೆಚ್ಚು ಇರುವಂತಹ ಸಮುದ್ರ ತೀರಗಳಲ್ಲಿ ಇದು ಬಳಸ್ತಾ ಇದ್ರು. ಆ ನೀರನ್ನ ಇವರಿಗೆ ಕೊಟ್ಟರಂತ ಸ್ಟಲ್ ವಾಟರ್. ಅದನ್ನು ಕುಡಿದು ನೋಡಿದ್ರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ, ಅಂದ್ರೆ ಸೋಡಾ ಇಲ್ಲದೆ ಯಾವುದೇ ಶುದ್ಧೀಕರಿಸಿದ ಅಂದ್ರೆ ಸಾದಾ ಸೀದ ನೀರು ಸಿಗ್ತಾನೆ ಇಲ್ಲ ಅಲ್ಲಿ. ಹೀಗಾಗಿ ಕೊನೆಗೆ ಏನ್ ಮಾಡ್ತಾರೆ, ಸೀದಾ ಸಾದಾ ನೀರು ಸಿಗುವುದು ಅಪರೂಪವಿತ್ತು. ಏಕೆ ಹೀಗೆ? ಉತ್ತರ ಒಡೆಯುವುದೇನು ಕಷ್ಟವಲ್ಲ. ಪುಕ್ಕಟೆಯಾಗಿ ಏನನ್ನು ಕೊಡದಿದ್ದರೆ ನೀವು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ಇದು ಕೊಳ್ಳುಬಾಕ ಸಂಸ್ಕೃತಿಯನ್ನು ನಾವು ಬದುಕ್ತಾ ಇದ್ದೇವೆ. ನಮಗೆ ಸಿಗುವಂತ ಯಾವುದೇ ಆಗಲಿ ಉಚಿತವಾಗಿ ಸಿಗುವಂತದ್ದು, ಉಚಿತವಾಗಿ ಕೊಡದೇ ಇರತಕ್ಕಂಥದ್ದು, ಈ ರೀತಿ ನಾವು ಭಾಗ ಮಾಡಿಬಿಟ್ಟಿವಿ ಅಲ್ವಾ? ಅಲ್ಲಿ ಅದನ್ನು ಹೇಳ್ತಾರೆ ಕೊಳ್ಳುಬಾಕ ಸಂಸ್ಕೃತಿ ಅನ್ನೋದು ಅರ್ಥ. ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿಂದ್ರೆ ಅದ್ರ ಬೆಲೆಯನ್ನು ಅರ್ಥ. ನೋಡಿ, ಇಲ್ಲಿ ಪುಕ್ಕಟೆಯಲ್ಲಿ ಏನನ್ನೂ ಕೊಡದಿದ್ದರೆ ನೀವು ಕೊಳ್ಳುತ್ತೀರಿ. ಪುಕ್ಕಟೆಯಲ್ಲಿ ಏನು ಕೊಡೋದ್ರೆ ಏನ್ ಮಾಡ್ತಾನ ಕೊಂಡ್ಕೊಳ್ತೀವಿ. ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ನಮ್ಮಲ್ಲಿ ಜಾಹೀರಾತುಗಳು ತೋರಿಸ ಟಿವಿಯಲ್ಲಿ, ಅವು ನೋಡಿಬಿಟ್ರೆ ಭಯ ಆಗುತ್ತೆ. ಆ ತರದ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು ನೋಡಿ ಇದನ್ನ ಬಳಸಿದ್ರೆ ಅಷ್ಟೇ ನೀವು ಬದುಕೋದು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ಕೊರೋನಾ ಹೆಮ್ಮಾರಿ ನಮ್ಮ ಇಡೀ ಜಗತ್ತನ್ನು ಆವರಿಸಿರೋ ಸಂದರ್ಭದಲ್ಲಿ ನೋಡಿರ್ಬೋದು, ಯಾವುದೋ ಒಂದು ಸ್ಯಾನಿಟೈಸರ್ದು ಅಡ್ವರ್ಟೈಸ್ಮೆಂಟ್, ಯಾವುದೋ ಸೋಪು, ಅದನ್ನ ಬಳಸಿದ್ರೆ 99.9 ವೈರಸ್ ಕೊಲ್ಲುತ್ತೆ ಅನ್ನೋ ಒಂದು ಜಾಹೀರಾತನ್ನು ತೋರಿಸ್ತಾರೆ. ಹಂಗ 99% ಕೊಲ್ಲೋದಾದ್ರೆ ಇಷ್ಟೇ ಈ ಜಗತ್ತಿನಲ್ಲಿ ಕೊರೋನಾ ಇರಲೇಬಾರ್ದಾಯ್ತು. ಈ ರೀತಿ ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡುವಂತ ಒಂದು ಜಾಹೀರಾತುಗಳೇನಾಗಿರೋ ದಿನನಿತ್ಯ ನಮ್ಮ ಟಿವಿಯಲ್ಲಿ ನೋಡಿ ಜನಗಳು ಕೂಡ ಅವಿಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಾವು ಅದಕ್ಕೆ ಒಳಗಾಗಿದ್ವಿ. ಇದು ಬಹಳ ಬೇಸರದ ಸಂಗತಿ. ಅದಕ್ಕೆ ಈ ಕೊಳ್ಳುಬಾಕ ಸಂಸ್ಕೃತಿ ತಳಹದಿಯ ಮೇಲೆ ನಿಂತಿದೆ. ನೀರು ನಿಮಗೆ ಧಾರಾವಾಳ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ? ನೀರೇ ಸಿಗುತ್ತೆ, ಶುದ್ಧವಾದ ನೀರು ಅಥವಾ ನಮ್ಮ ಕುಡಿಲಿಕ್ಕೆ ಒಳ್ಳೆ ನೀರು ಸಿಗುತ್ತೆ ಅಂದ್ರೆ ಅವಾಗ ಈ ಕೋಲಾ ಕಂಪನಿ ಪಾನೀಯಗಳನ್ನ ಯಾರು ಕುಡಿದಿಲ್ಲ. ಅದಕ್ಕೆ ಏನ್ ಮಾಡ್ತಾರೋ, ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಲಾಜಿಕಲ್ ವಾರ್ಫೇರ್ ಅನ್ನೋ ಪದ ಬಳಸಿದ್ದಾರೆ. ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿಯನ್ನ ದುರ್ಬಲಗೊಳಿಸಿ ಮಾನಸಿಕ ಸ್ಥಿತಿಯನ್ನೇ ಆ ರೀತಿ ನಿರ್ಮಾಣ ಮಾಡುವಂಥದ್ದು, ಅದನ್ನು ಸೈಕಲಾಜಿಕಲ್ ವಾರ್ಫೇರ್ ಅಂತ ಕರಿತೀವಿ. ನೀನು ಇದಿಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಅಥವಾ ನಾವು ಈ ಜಾಹೀರಾತಿನಲ್ಲಿ ಬರುವಂತ ವಸ್ತುಗಳನ್ನ ನೀನು ಬಳಸ್ತಾ ಹೋದ್ರೆ ನೀವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ತರದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು. ಅಮೆರಿಕದ ಉದ್ದಗಲವನ್ನು ವಾರಗಟ್ಟಲೆ ಅಲೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದೆ. ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99 ಬೆಲೆ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ. ನೋಡು, ಅಲ್ಲೆಲ್ಲ ಡಾಲರ್, ಅದರ ಅಲ್ಲಿನ ಅಮೆರಿಕ ದೇಶದಲ್ಲಿರ್ತಕ್ಕಂಥ ರೂಪಾಯಿ, ನಾವು ರೂಪಾಯಿ ಬಳಸ್ತೀವಿ, ಅಲ್ಲಿ ಹಣ ಯಾವ್ದಪ್ಪ ಅಂದ್ರೆ ಡಾಲರ್. ಅಂದ್ರೆ $0.99 ಅಂದ್ರೆ 70 ರೂಪಾಯಿಂದ 75 ರೂಪಾಯಿ ಒಳಗಿನ ಒಂದು ಅಂತರ. ಅಷ್ಟನ್ನು ದುಡ್ಡು ಕೊಟ್ಟು ಅಲ್ಲಿ ಕೊಂಡ್ಕೊಳ್ಳುವ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದೇ ಸಣ್ಣ ಗಾತ್ರ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಬೆಲೆ. ಅಂದ್ರೆ ಕೋಲಾ ಬಾಟಲಿಗೆ ಕಡಿಮೆ ಬೆಲೆ, ನೀರಿನ ಬಾಟಲಿಗೆ ಅದು ಚಿಕ್ಕ ಗಾತ್ರದ ನೀರಿನ ಬಾಟಲಿ ಜಾಸ್ತಿ. ಸಹಜವಾಗಿ ನಮ್ಮ ಮನಸ್ಥಿತಿ ಏನ್ ಬರ್ತಾವ, ಜಾಸ್ತಿ ದುಡ್ಡು ಕೊಟ್ಟು ಕಡಿಮೆ ನೀರು ಕುಡಿಯೋಕ್ಕಿಂತ ಕಡಿಮೆ ದುಡ್ಡು ಕೊಟ್ಟು ಜಾಸ್ತಿ ಈ ತರದ ಪಾನೀಯಗಳಿಗೆ ಒಳಗಾಗೋದು ಒಳ್ಳೆಯದು ಅನ್ನೋ ಮನೋಭಾವದಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗ ಏನ್ ಮಾಡ್ತೀವಿ, ಅಂತಲ್ಲಿ ಮನೆಗೆ ನೀರು ಕುಡಿತೀವಿ, ಈ ಹೊರಗಿರೋದ್ರಿಂದ ನಾವು ಈ ತರದ ಬಾಟಲಿಗೆ ಒಳಗಾಗೋದು ಒಳ್ಳೆಯದು ಅಂತ ಎಲ್ಲ ಬಾಟಲಿ ಸಂಸ್ಕೃತಿಗೆ ಒಳಗಾಗಿದ್ದಾರೆ. ಅದಕ್ಕೆ ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೇಕೆ ಅಷ್ಟು ಹಣ, ನೀರು ತಾನೆ, ಅದಕ್ಕೆ ಯಾಕೆ ಕೊಡಬೇಕು ಅಂದ್ರೆ ನೀರಿನಲ್ಲಿ ಆ ತರ ಗುಣ ಅದ್ರಲ್ಲಿ ಇಲ್ಲ ಪಾನೀಯದಲ್ಲಿ, ಆದ್ರೆ ನೀರು ತಾನೆ ಒಂದು ಆ ಭಾವನೆ. ಆದ್ರೆ ಅದು ಬಾಟಲ್ ಏನೋ ಹಾಕಿದ್ದಾರೆ, ಅದ್ರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ.
ಈ ತರದ ಒಂದು ದೃಷ್ಟಿಕೋನ ಅನೇಕರಿಗೆ. ಹೀಗಾಗಿ ಅದಕ್ಕಿಂತ ಅಗ್ಗವಾಗಿ ಕೋಲಾರ ಸಿಗುತ್ತದೆಯಲ್ಲ, ನೀರಿನ ಬಾಟ್ಲಿಗಿಂತ ಅಗ್ಗವಾಗಿ ಕಡಿಮೆ ಬೆಲೆಯಲ್ಲಿ ಬಾಟಲಿಯಲ್ಲಿ ಸಿಗುವಂತ ಏನ್ ಪಾನೀಯ ಇದೆ ಅದೇ ಸಿಗೋದ್ರಿಂದ ಅದನ್ನೇ ಕುಡಿದ್ರಾಯ್ತಲ್ಲ ಅನ್ನೋ ಒಂದು ಮನೋಭಾವನೆಯನ್ನ ಮನುಷ್ಯ ತಾಳ್ತಾನೆ. ಹೀಗಾಗಿ ಅಂತ ಒಂದು ಮನುಷ್ಯನ ಒಂದು ಮಾನಸಿಕ ದುರ್ಬಲತೆನ ಅರ್ಥ ಮಾಡಿಕೊಂಡಂತ ಈ ತರದ ಕಂಪನಿಗಳು ನಮ್ಮನ್ನ ಯಾವ ರೀತಿ ಕಬಳಿಸಬೇಕೋ, ಯಾವ ರೀತಿ ನಮ್ಮನ್ನ ತುಳಿಬೇಕು, ಆ ರೀತಿ ಎಲ್ಲ ತುಳಿತಾ ಇರೋದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ನೋಡಿ, ಈ ರೀತಿ ತರ್ಕ ಒಳೆದು ಕೋಲಾ ಅಭ್ಯಾಸ ಮಾಡಿಕೊಳ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ನೀರನ್ನೇ ಬಿಟ್ಕೊಡಕ್ ಅವನಿಗೆ ಕಡಿಮೆ ಬೆಲೆ, ನೀರಿಗಿಂತ ಕಡಿಮೆ ಬೆಲೆ ಸಿಗ್ತಕ್ಕಂಥ ಈ ತರದ ಬಾಟ್ಲಿಯಲ್ಲಿ ಬರ್ತಕ್ಕಂಥನ್ನೇ ಕುಡಿದು ಅದನ್ನೇ ಅಭ್ಯಾಸ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗೆ ಒಳಗಾಗುವಂಥದ್ದು. ಅಲ್ಲಿಗೆ ನೀರು ಕೊಡುವ ಅಭ್ಯಾಸ ತಪ್ಪುತ್ತದೆ. ಕೊನೆಗೆ ಈ ತರ ಸೈಕಾಲಜಿಕಲ್ ವಾರ್ಫೇರ್ ಅನ್ನೋ ಒಂದು ನಮ್ಮ ಮಾನಸಿಕ ಸ್ಥಿತಿಯನ್ನು ದುರ್ಬಲತೆ ಅಳತೆ ಮಾಡಿಕೊಂಡು ಹೇಗೆ ನಮ್ಮ ಮಾನಸಿಕ ಸ್ಥಿತಿ ಮೇಲೆ ಒತ್ತಡವನ್ನು ಹಾಕಿ ಇದಿಲ್ಲದೆ ಬದುಕಲು ಸಾಧ್ಯನೇ ಇಲ್ಲವಂತ ಒಂದು ಪರಿಸ್ಥಿತಿ ಅನ್ನೋ ಒಂದು ವ್ಯವಸ್ಥೆ ನಿರ್ಮಾಣ ಮಾಡುವಂತ ಈ ತರದ ಕಂಪನಿಗಳಿಗೆ ಮನುಷ್ಯ ಒಳಗಾಗಿರೋದು ತುಂಬಾ ನೋವಿನ ವಿಚಾರ. ಅದಕ್ಕಾಗಿ ನಾವು ಶುದ್ಧವಾಗಿರುವಂತಹ ನೀರು ಕುಡಿಬೇಕು ವಿನಃ ಈ ತರ ಬಾಟಲಿ ಸಂಸ್ಕೃತಿ ಒಳಗಾಗೋದು ಖಂಡಿತ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ಲೇಖಕಿ ನೇಮಿಚಂದ್ರ ಅವರು ಈ ತರದ ಅಮೆರಿಕ ದೇಶದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇಂಥ ಸಂಸ್ಕೃತಿ ಇದೆ, ಅದು ನಿಜವಾದ ಒಳ್ಳೆಯ ಬೆಳವಣಿಗೆ ಅಲ್ಲ. ನಮ್ಮ ಭಾರತೀಯ ಮೂಲ ಸಂಸ್ಕೃತಿಯಲ್ಲಿತ್ತು ಮನೆಗೆ ಬಂದ ಶುದ್ಧವಾದ ಕುಡಿಯುವ ನೀರು, ಮಜ್ಜಿಗೆ, ಎಳನೀರು, ಈ ಸಂಸ್ಕೃತಿಗೆ ನಾವು ಮತ್ತೆ ಒಳಗಾಗೋದು ತುಂಬಾ ಮುಖ್ಯ. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಕೂಡ ಉಳಿಸುವುದು ಮುಖ್ಯ ಅನ್ನೋ ಒಂದು ಆಲೋಚನೆಯನ್ನ ಈ ಭಾಗದಲ್ಲಿ ತಿಳಿಸ್ತಾರೆ. ವಿದ್ಯಾರ್ಥಿಗಳೇ, ತುಂಬಾ ಒಳ್ಳೆಯ ಪಾಠ ಇದು. ಅಂದ್ರೆ ನಮ್ಮೊಂದು ವೈಜ್ಞಾನಿಕ ಜಾಗೃತಿಯನ್ನ, ವೈಜ್ಞಾನಿಕ ಪ್ರಜ್ಞೆಯನ್ನ ಬಿತ್ತುವಂತ ಒಂದು ತುಂಬಾ ಒಳ್ಳೆಯ ಪಾಠ ಅಂತ ನನಗೆ ಅನ್ಸುತ್ತೆ. ಈ ಪಾಠದ ಅನೇಕ ವಿಷಯಗಳನ್ನು ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ಈ ತರದ ಅನೇಕ ವಿಚಾರಗಳನ್ನ ಮನೆಯಲ್ಲಿ ತಮ್ಮ ತಂದೆ ತಾಯಿ ತಿಳಿಸುವಂತದ್ದು, ಅಂದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋ ಒಂದು ಮನೋಭಾವನ ತಾವೆಲ್ಲ ರೂಢಿಸಿಕೊಂಡ್ರೆ ಅಲ್ಲಿಗೆ ಭಾರತೀಯ ಸಂಸ್ಕೃತಿಯ ಅನೇಕ ವಿಷಯಗಳಿಗೆ ನಾವು ಒಳಗಾಗ್ತಾ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಕೆಲವು ಗೃಹಕಾರ್ಯದ ಕೆಲವು ಪ್ರಶ್ನೆಗಳನ್ನ ಕೊಡ್ತೇನೆ. ಅವನ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಹೋಗಿ. ಮೊದಲನೇದು 1 ಅಂಕದ ಪ್ರಶ್ನೆಗಳನ್ನು ನೋಡಿದ್ರೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. 2ನೇ ಪ್ರಶ್ನೆ, ಮನೆಗೆ ಬಂದವರನ್ನ ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. 3ನೇ ಪ್ರಶ್ನೆ, ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇ. ಇಷ್ಟು ಗೃಹ ಪಾಠದ ಕೆಲವು ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ, ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೂಡ ನೀವೇ ಅದನ್ನ ಪಟ್ಟಿ ಮಾಡಿ ಟಿಪ್ಪಣಿ ನೋಟ್ಸ್ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ರೆ ಇಡೀ ಪಾಠದಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಈ ಒಂದು ನೀರು ಕೊಡದ ನಾಡಿನಲ್ಲಿ ಎನ್ನುವ ಪಾಠದ ಮೊದಲ ಅವಧಿಯನ್ನ ಮುಕ್ತಾಯಗೊಳಿಸ್ತಾ ಇದೆ.